ಪ್ರತಿಯೊಬ್ಬರ ಹೃದಯಗಳು ಕೂಡ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. Holy Spirit, help us to hear the voice of God. ಆಸೆ ಪಡಿ ಎಲ್ಲರೂ, ದೇವರೇ, ನಾನು ನಿಮ್ಮ ಸ್ವರ ಆಲಿಸಬೇಕು, ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮೊಂದಿಗೆ ಜೀವಿಸಬೇಕು. ಡಿಸೈರ್ ಫಾರ್ ಇಟ್. ಅದೇ ನಿಜವಾದ ಜೀವನ. ನಿಜವಾದ ಜೀವನ ಯೇಸುವಿನೊಂದಿಗೆ ಜೀವಿಸೋದೇ ಆಗಿದೆ. ಟ್ರೂ ಲೈಫ್ ಈಸ್ ಲಿವಿಂಗ್ ವಿತ್ ಗಾಡ್. ಯೇಸುವಿನೊಂದಿಗೆ ಜೀವಿಸದೇ ಇರುವುದು ಅದು ಜೀವನ ಅಲ್ಲ, ಅದು ಮರಣ. ಯೇಸುವಿನೊಂದಿಗೆ ಜೀವಿಸಲಿಕ್ಕೆ ಎಲ್ಲರಿಗೂ ಅವಕಾಶ ದೇವರು ಕೊಟ್ಟಿದ್ದಾರೆ, ಎಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ನಮಗೆ ಸಹಾಯ ಮಾಡಲಿಕ್ಕಾಗಿ ಪರಿಶುದ್ಧ ಆತ್ಮರಿದ್ದಾರೆ. ನೀನು ಆಸೆ ಪಡೋದಾದ್ರೆ, ಅಂದು ಯೇಸು ಸ್ವಾಮಿ 38 ವರ್ಷ ರೋಗಿಯಾಗಿ ಬೆಚ್ಚದ ಕೊಳದ ಬಳಿಯಲ್ಲಿ ಬಿದ್ದಿದ್ದ ರೋಗಿಯನ್ನು ಕಂಡು ಹೇಳ್ತಾರೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯಾ? ಡೂ ಯು ವಾಂಟ್ ಟು ಬಿ ಹೀಲ್ಡ್? ಡೂ ಯು ವಾಂಟ್ ಟು ಲಿವ್ ವಿತ್ ಜೀಸಸ್? ನೀನು ಯೇಸುವಿನ ಜೊತೆಗೆ ಜೀವಿಸಲಿಕ್ಕೆ ಬಯಸ್ತೀಯ? ನಿನ್ನ ಜೀವನ ನಿನಗೆ ಅರಿವಾಗದ ಹಾಗೆ ಬದಲಾಗ್ತದೆ. ನಿನ್ನ ಅರಿವಿಗೆ ಬಾರದ ಹಾಗೆ ನಿನ್ನ ಜೀವನ ನೂತನವಾಗ್ತದೆ. ಈಗ ನಾವು ಬದುಕ್ತಾ ಇರೋದು ಅದು ನಿಜವಾದ ಜೀವನ ಅಲ್ಲ ಪ್ರಿಯರೇ. ನಿಜವಾದ ಜೀವನ ಯೇಸುವಿನ ಸಂಬಂಧದಲ್ಲಿ ಜೀವಿಸುವ ಜೀವನನೇ ನಿಜವಾದ ಒಂದು ಜೀವನ. ಆ ಜೀವನಕ್ಕೆ ದೇವರು ನಮ್ಮೆಲ್ಲ ಕರೆದಿದ್ದಾರೆ. ಪವಿತ್ರ ಆತ್ಮರೇ, ಆ ಜೀವನವನ್ನು ಜೀವಿಸಲು ಬೇಕಾದ ಸತ್ಯದ ಅರಿವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಆ ಸತ್ಯದ ಅರಿವು ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಸ್ವೀಕಾರವಾಗಲಿ. ಸತ್ಯಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಆತ್ಮಿಕವಾದ ಕೋಟ್ಯಾಳುಗಳು, ಆಲೋಚನೆಗಳು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ. ಪ್ರತಿಯೊಬ್ಬರಲ್ಲಿಯೂ ಸತ್ಯದ ಅರಿವು ಉಂಟಾಗಲಿ. ಶುಭ ಸಂದೇಶ ಅನುಭವವಾಗಲಿ ಅಪ್ಪ. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯೆ ಮಾಡುವಂಥದ್ದು. ಆ ಕ್ರಿಯೆ ಪ್ರತಿಯೊಬ್ಬರು ಅನುಭವಿಸುವಂತೆ ಆಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪಾವನಾತ್ಮರೇ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಗುಡ್. ದೇವರ ವಾಕ್ಯವನ್ನ ಆಲಿಸೋಣ. ನಾವು ದೇವರಿಗೆ ಪ್ರಾರ್ಥನೆ ಮಾಡಿ, ಹಾಡು ಹೇಳಿ, ಅಥವಾ ದೇವರಿಂದ ನಾವು ಅನೇಕ ಆಶೀರ್ವಾದಗಳನ್ನೆಲ್ಲ ಪಡ್ಕೊಂಡು ಬದುಕೋದ್ರಿಂದ ಖಂಡಿತವಾಗಲೂ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ. ನಾವು ಪ್ರಾರ್ಥನೆ ಸಲ್ಲಿಸ್ತೀವಿ, ದೇವರಿಗೆ ಆರಾಧನೆ ಸಲ್ಲಿಸ್ತೀವಿ, ಕಾಣಿಕೆ ಸಲ್ಲಿಸ್ತೀವಿ, ಇದೆಲ್ಲ ಮಾಡ್ತೀವಲ್ವಾ? ಚರ್ಚಿಗೆ ಬರ್ತೀವಿ, ನಮ್ಮದೇ ಆದ ರೀತಿಯಲ್ಲಿ ಭಕ್ತಿಯನ್ನು ತೋರಿಸ್ತೀವಿ, ಇದೆಲ್ಲ ಮಾಡ್ತಿದ್ದೀವಿ. ಇದರಿಂದ ನಮಗೆ ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ನಮ್ಮ ಜೀವನ ಸಾರ್ಥಕ ಆಗೋದೂ ಇಲ್ಲ. ಇದನ್ನೆಲ್ಲ ನಾವು ಮಾಡ್ತಾನೆ ಇದ್ದೀವಿ. ನಮಗೆ ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಾದ್ರೆ, ನಮ್ಮ ಜೀವನ ನಿಜವಾಗಲೂ ಸಾರ್ಥಕ ಆಗಬೇಕಾದ್ರೆ, ನಮಗೆ ಜೀವವನ್ನು ಕೊಟ್ಟಂತಹ, ನಮಗೆ ರಕ್ಷಣೆಯನ್ನು ಕೊಟ್ಟಂತಹ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ, ಪ್ರಭು ಯೇಸು ಕ್ರಿಸ್ತರನ್ನ
ನಾವು ಅರಿತುಕೊಂಡು ಅವರ ಜೊತೆಯಲ್ಲಿ ಒಂದು ಸಂಬಂಧ, ಅಂದರೆ ಒಂದು ಫೆಲೋಶಿಪ್ ಇಟ್ಕೊಂಡು ನಾವು ಬದುಕಿದರೆ ಮಾತ್ರನೇ ನಮ್ಮ ಜೀವನ ಅನ್ನೋದು ನಿಜವಾಗಲೂ ತೃಪ್ತಿಕರವಾಗ್ತದೆ. ಮತ್ತು ನಾವು ಬದುಕಿದ್ದಕ್ಕೂ, ಅದರಲ್ಲೂ ನಾವು ಕ್ರೈಸ್ತರಾಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲದೆ ಇದ್ದರೆ ನಮ್ಮ ಈ ಕ್ರಿಶ್ಚಿಯಾನಿಟಿ ಅಂತ ಏನು ಹೇಳ್ತೀವೋ, ಕ್ರೈಸ್ತತ್ವ, ಅದಕ್ಕೇನು ಬೆಲೆ ಇಲ್ಲದ ಹಾಗೆ ಆಗ್ತದೆ. ಯಾವಾಗ ಗೊತ್ತಾ? ಯಾವಾಗ ನನ್ನ ಮತ್ತು ಯೇಸುವಿನ ಒಂದು ಸಂಬಂಧ ಅಥವಾ ಯೇಸುವಿನ ಜೊತೆ ನನ್ನ ಒಂದು ಫೆಲೋಶಿಪ್ ಇರೋದಿಲ್ವೋ, ಆಗ ನನ್ನ ಕ್ರೈಸ್ತ ಜೀವನಕ್ಕೆ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲದ ಹಾಗೆ, ಕೇವಲ ಒಂದು ಹೊರಗಡೆ ತೋರಿಕೆಗೆ ಮಾತ್ರ ಒಂದು ಧಾರ್ಮಿಕವಾಗಿ ನಾವು ಕ್ರೈಸ್ತರಾಗಿರ್ತೀವಿ. ಆ ರೀತಿ ಜೀವಿಸೋದ್ರಿಂದ ದೇವರಿಗೂ ಮಹಿಮೆ ಆಗೋದಿಲ್ಲ, ನಮಗೂ ಏನು ಲಾಭ ಆಗೋದಿಲ್ಲ, ಇರ್ತೀವಿ ಅಷ್ಟೇ. ದೇವರು ನಮಗೆ ತುಂಬ ಅದ್ಭುತಕರವಾದ, ಸೂಪರ್ ನ್ಯಾಚುರಲ್ ಆದ ಒಂದು ಲೈಫನ್ನು ಕೊಟ್ಟಿದ್ದಾರೆ. ಆ ಲೈಫ್ ಏನು ಗೊತ್ತಾ? ಯೇಸುವಿನ ಜೊತೆಗೆ ಜೀವಿಸುವ ಜೀವನ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಜೀವಿಸುವಂತಹ ಜೀವನ. ಇದನ್ನು ನಾವು ಕಂಡುಕೋಬೇಕು, ನಾವು ಆಯ್ಕೆ ಮಾಡ್ಕೋಬೇಕು, ನಾವು ಜೀವಿಸಬೇಕು. ಇದನ್ನು ನಾವು ಕಂಡುಕೊಂಡು, ಇದನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಜೀವಿಸೋದಾದರೆ ನಮ್ಮ ಜೀವನ ಇದೆಯಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಅಷ್ಟು ಬ್ಯೂಟಿಫುಲ್ ಆದ ಲೈಫನ್ನು ನಮಗೆ ಬದುಕಲಿಕ್ಕೆ ಆಗ್ತದೆ. ನಾನು ಹೇಳ್ತಾ ಇರೋದು ಕ್ರೈಸ್ತ ಧರ್ಮದಲ್ಲಿ ಜೀವಿಸುವ ಜೀವನದ ಬಗ್ಗೆ ಅಲ್ಲ, ಅಥವಾ ಯಾವುದೋ ಒಂದು ಪ್ರೇಯರ್ ಗ್ರೂಪಲ್ಲಿ, ಪ್ರಾರ್ಥನಾ ತಂಡದಲ್ಲಿ ಜೀವಿಸುವ ಒಂದು ಜೀವನದ ಬಗ್ಗೆನೂ ಅಲ್ಲ. ಜೀವಂತ ದೇವರಾದ, ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿ ಒಂದು ಫೆಲೋಶಿಪ್ ಇಟ್ಕೊಂಡು, ಒಂದು ಅನ್ಯೋನ್ಯತೆ ಇಟ್ಕೊಂಡು ಜೀವಿಸುವಂಥ ಜೀವನ ಇದೆಯಲ್ವಾ, ಆ ಲೈಫ್ ಬಗ್ಗೆ ಹೇಳ್ತಾ ಇರೋದು. ಆ ಲೈಫ್ ಎಲ್ಲ ಮನುಷ್ಯನಿಗೂ ಕೊಡಲಿಕ್ಕೇನೆ ದೇವರು ಬಯಸಿದ್ದು, ಅದಕ್ಕೇನೆ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು. ಈ ಭೂಮಿಗೆ ಮನುಷ್ಯನಾಗಿ ಬಂದಂತಹ ದೇವರ ಪುತ್ರ ಅಥವಾ ದೇವರು ಯಾವ ಹೆಸರನ್ನು ಸೂಚಿಸಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ಅಂದರೆ ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವರು. ಇಮ್ಯಾನುವೇಲ್ ಅಂದರೆ ಅರ್ಥ ದೇವರು ನಮ್ಮೊಂದಿಗೆ, ಗಾಡ್ ವಿತ್ ಅಸ್, ಜೀಸಸ್ ವಿತ್ ಅಸ್. ಅವರು ಬಂದಿದ್ದು ಯಾಕೆ? ಈ ಭೂಮಿಗೆ ಯೇಸು ಬಂದಿದ್ದು ಯಾಕೆ? ನಮಗೆ ಗೊತ್ತಿರೋದು ಯಾಕೆ ಅಂದರೆ ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಬಂದರು. ನಿಜ, 100ಕ್ಕೆ 100 ಸತ್ಯ. ನಮಗೋಸ್ಕರ ಅವರು ಸಾಯ್ಲಿಕ್ಕಾಗಿ ಬಂದರು, ಅದು ಕೂಡ ಸತ್ಯ. ನಮಗೆ ಸ್ವರ್ಗ ಕೊಡ್ಲಿಕ್ಕಾಗಿ ಬಂದರು, ಅದು ಕೂಡ 100ಕ್ಕೆ 100 ಸತ್ಯ. He came to die for our sins. He came to give us eternal life. ಅದೆಲ್ಲ ಸತ್ಯನೇ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕಾಗಿ ಬಂದರು. ನಮ್ಮ ಮೇಲೆ ಇದ್ದ ಎಲ್ಲ ಶಾಪವನ್ನು ತೆಗೆದುಹಾಕ್ಲಿಕ್ಕಾಗಿ ಅವರು ಬಂದರು. ಎಲ್ಲ ನಿಜಾನೇ. ನಮಗೆ ಸೌಖ್ಯ ಕೊಡ್ಲಿಕ್ಕಾಗಿ ಬಂದರು, ಪವಿತ್ರಾತ್ಮರನ್ನ ಕೊಡ್ಲಿಕ್ಕಾಗಿ ಬಂದರು. ಇದೆಲ್ಲ ರೈಟ್, ಇದರಲ್ಲಿ ಏನು ಕನ್ಫ್ಯೂಷನ್ ಬೇಡ. ಆದರೆ ಇದೆಲ್ಲ ಓಕೆ ಆದರೂ ನಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಎಲ್ಲ ಈಗ ಓಕೆ ಆಗಿದೆ ಅನೇಕರ ಜೀವನದಲ್ಲಿ, ಆದರೂ ಸ್ಯಾಟಿಸ್ಫೈಡ್ ಅಲ್ಲ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಇನ್ನೂ ಒಂದು ಮುಖ್ಯವಾದ ಉದ್ದೇಶ ಇದೆ, ಇಮ್ಯಾನುವೇಲ್ ಆಗಲಿಕ್ಕೆ. ಇಮ್ಯಾನುವೇಲ್ ಆಗಲಿಕ್ಕೆ, ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಲಿಕ್ಕೆ. ಯಾವ ರೀತಿ ಒಂದು ಒಳ್ಳೆಯ ಜೀವನ ಸಂಗಾತಿ ಅಥವಾ ಒಂದು ಒಳ್ಳೆಯ ಸ್ನೇಹಿತ, ಒಂದು ಒಳ್ಳೆಯ ತಂದೆ, ಒಂದು ಒಳ್ಳೆಯ ತಾಯಿ ಜೊತೆಯಲ್ಲಿ ಇರ್ತಾರೋ, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ಜೊತೆಯಲ್ಲಿ, ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರಲಿಕ್ಕೇನೆ ಅವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿತ್ತು. ಆದರೆ ನಾವು ಯಾವಾಗಲೂ ಇರೋದು ಮನುಷ್ಯರ ಜೊತೆಯಲ್ಲಿ
ಮೊಬೈಲ್ ಫೋನ್ ಜೊತೆಯಲ್ಲಿ, ಬಿಸ್ನೆಸ್ ಜೊತೆಯಲ್ಲಿ, ಫ್ರೆಂಡ್ಸ್ ಜೊತೆಯಲ್ಲಿ, ಇನ್ನಿತರ ABCD XYZ ಅದಿದ್ರ ಜೊತೆಯಲ್ಲಿ ಇರ್ತೀವಿ. ಭಾನುವಾರ ಮಾತ್ರ ಬರ್ತೀವಿ ಯೇಸುವಿನ ಜೊತೆಲಿ ಇರೋಣ ಅಂತ. ಅದು ಆಸೆ ಪಟ್ಟಲ್ಲ, ಕಷ್ಟಪಟ್ಟು ಮಾಡಬೇಕಲ್ಲ, ಹೋಗ್ಬೇಕಲ್ಲ. ಇದು ಭಾನುವಾರ ಅಲ್ವಾ, ಇವತ್ತು ಕಟ್ಟಳೆಯ ದಿನ ಅಲ್ವಾ. ಸೊ ಈ ರೀತಿ ಒಂದು ಮನೋಭಾವನೆಯಲ್ಲಿ ನಾವು ಬರ್ತೀವಿ, ನಾವಿರ್ತೀವಿ. ಆದರೆ ದೇವರು ಪ್ರತಿಯೊಬ್ಬರಿಂದ, ನಮ್ಮೊಬ್ಬೊಬ್ಬರಿಂದ ಬಯಸೋದೇನು ಗೊತ್ತಾ? ನಾವೆಲ್ಲರೂ ಯಾವಾಗಲೂ ಆನಂದವಾಗಿರಬೇಕು ಅಂತ. ನಾವೆಲ್ಲರೂ, ಎಲ್ಲ ಮನುಷ್ಯರು, ಇಲ್ಲಿ ಕ್ರಿಶ್ಚಿಯನ್ಸ್ ಅಥವಾ ನಾನ್ ಕ್ರಿಶ್ಚಿಯನ್ಸ್ ಅಂತ ಏನು ಬರಲ್ಲ. ಅದು ನಾವು ಮಾಡ್ಕೊಂಡಿರೋದು ಅಷ್ಟೇ. ನಾವು ಮಾಡ್ಕೊಂಡಿರೋದು ನಮ್ಮ ಲಾಭಕ್ಕೆ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಅಜ್ಞಾನಕ್ಕೆ ನಾವು ಮಾಡ್ಕೊಂಡಿರೋದು. ಈ ಜಾತಿ, ಡಿನಾಮಿನೇಷನ್ ಅದೆಲ್ಲ ನಾವು ಮಾಡ್ಕೊಂಡಿರೋದು. ದೇವರು ಯಾವುದು ಮಾಡಿಲ್ಲ. ದೇವರು ಮಾಡಿದ ಗಂಡು ಹೆಣ್ಣು, ಸ್ತ್ರೀ ಮತ್ತು ಪುರುಷ ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದರು, ತಮಗಾಗಿ ಸೃಷ್ಟಿ ಮಾಡಿದ್ರು. ಅಷ್ಟೇ ದೇವರು ಮಾಡಿದ್ದು. ಮಿಕ್ಕಿದ್ದೆಲ್ಲ ಮನುಷ್ಯ ಮಾಡಿದ್ದು. ಮಿಕ್ಕಿದ್ದೆಲ್ಲ ನಾವು ನಮ್ಮ ಅಜ್ಞಾನದಿಂದ, ನಮ್ಮ ಸ್ವಾರ್ಥದಿಂದ, ನಮಗೆ ಗೊತ್ತಿಲ್ಲದೆ ನಾವು ಮಾಡಿಕೊಂಡು ಒದ್ದಾಡ್ತಾ ಇದ್ದೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮೊಬ್ಬೊಬ್ಬರನ್ನ, ಪ್ರತಿಯೊಬ್ಬ ಮನುಷ್ಯನ ಮಾಡಿದ್ದ ಉದ್ದೇಶ, ಈ ಮನುಷ್ಯ ಸಂತೋಷವಾಗಿ ಬದುಕಬೇಕು, ಈ ಮನುಷ್ಯ ಆನಂದವಾಗಿ ಬದುಕಬೇಕು. ದಟ್ ಈಸ್ ದ ವಿಲ್ ಆಫ್ ಅವರ್ ಹೆವೆನ್ಲಿ ಫಾದರ್. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರ ಚಿತ್ತ ನಾವು ಆನಂದವಾಗಿ ಬದುಕಬೇಕು. ಇನ್ನೊಂದು, ನಾವು ಹೇಗೆ ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದು ನಮಗೆ ಗೊತ್ತಿಲ್ಲ. ತಿಳ್ಕೊಳ್ಳಿ, ಯು ಡು ನಾಟ್ ನೋ ಹೌ ಟು ಹ್ಯಾವ್ ಎ ಜಾಯ್ಫುಲ್ ಲೈಫ್. ನಿಮಗೆ ಗೊತ್ತಿರೋದೇನು ಗೊತ್ತಾ? ನನ್ನ ಕಾಯಿಲೆ ವಾಸಿ ಆದರೆ ನಾನು ಆನಂದವಾಗಿ ಬದುಕ್ತೀನಿ, ನನ್ನ ಮಕ್ಕಳಿಗೆ ಮದುವೆ ಆದರೆ ನಾವು ಆನಂದವಾಗಿರ್ತೀವಿ, ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದರೆ ನಾವು ಆನಂದವಾಗಿರ್ತೀವಿ, ಮಕ್ಕಳದ್ದು ಎಕ್ಸಾಮ್ ಎಲ್ಲ ಮುಗಿದು ಒಂದು ಸ್ಥಾನಮಾನ ಪಡ್ಕೊಂಡ್ರೆ ನಾವು ನೆಮ್ಮದಿಯಾಗಿ ಬದುಕ್ತೀವಿ. ಅದೆಲ್ಲ ಪ್ರಪಂಚ ಹೇಳಿಕೊಡುವ, ಲೋಕ ಹೇಳಿಕೊಡುವ ಸುಳ್ಳು. ದೇವರು ಹೇಳ್ಕೊಟ್ಟಿಲ್ಲ ಆ ಥರ. ಪವಿತ್ರ ಬೈಬಲ್ ಪುಸ್ತಕದಲ್ಲಿ ದೇವರು ಎಲ್ಲಿಯೂ ಕೂಡ ಆ ರೀತಿ ಹೇಳ್ಕೊಟ್ಟಿಲ್ಲ. ಬಟ್ ನಾವು ಅದನ್ನು ನಂಬಿಟ್ಟಿದ್ದೀವಿ, ಅದನ್ನು ನಂಬಿ ಮೋಸ ಹೋಗ್ಬಿಟ್ಟಿದ್ದೀವಿ. ಆದರೆ ನಮ್ಮ ಜೀವಿತದಲ್ಲಿ ನಿಜವಾದ ಆನಂದ ಯಾವಾಗ ಸಿಗ್ತದೆ ಅಂದರೆ, ಯಾವಾಗ ಒಬ್ಬ ಮನುಷ್ಯ, ಯಾರೇ ಆಗಿರಲಿ, ಎನಿ ರಿಲಿಜಿಯನ್, ಎನಿ ಹ್ಯೂಮನ್ ಬೀಯಿಂಗ್, ಓಕೆ, ಜೀವ ಇರುವ ಒಬ್ಬ ಮನುಷ್ಯ, ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿರಲಿ, ಅವನು ಅವನ ರಕ್ಷಕನಾದ, ಅವನ ಸೃಷ್ಟಿಕರ್ತನಾದ, ಅವನನ್ನು ಉಂಟು ಮಾಡಿದ ದೇವರ ಜೊತೆಯಲ್ಲಿ, ಇಮ್ಯಾನುವೇಲ್ ಆಗಿ ಬಂದ ಪ್ರಭು ಯೇಸು ಕ್ರಿಸ್ತನ ಜೊತೆಯಲ್ಲಿ ಯಾವಾಗ ಒಂದು ವೈಯಕ್ತಿಕವಾದ ಸಂಬಂಧ, ಫೆಲೋಶಿಪ್ ಇಟ್ಕೊಂಡು ಬದುಕ್ತಾಳೋ, ಆಗ ಪ್ರಾರಂಭ ಆಗುತ್ತೆ ಅವನ ಜೀವನದಲ್ಲಿ, ಅವಳ ಜೀವನದಲ್ಲಿ ನಿಜವಾದ ಜಾಯ್, ನಿಜವಾದ ಆನಂದ, ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್. ಅಲ್ಲಿಯವರೆಗೂ ನೀವು ಪ್ರಪಂಚದಲ್ಲಿರುವ ಯಾವುದೇ ಒಳ್ಳೆಯ ಸ್ಥಳಕ್ಕೆ ಹೋಗಿ, ಧ್ಯಾನ ಕೇಂದ್ರಕ್ಕೆ ಹೋಗಿ, ಪ್ರೇಯರ್ ಗ್ರೂಪ್ಗೆ ಹೋಗಿ, ಚರ್ಚ್ಗೆ ಹೋಗಿ, ನಿಮಗೆ ಗೊತ್ತಿರುವ ಸಕಲ ಪ್ರಾರ್ಥನೆಗಳನ್ನು ಮಾಡಿ, ಅನೇಕ ಅದ್ಭುತಗಳಾಗಬಹುದು, ರೋಗ ಸೌಖ್ಯ ಸಿಗಬಹುದು, ನೀವು ಬೇಡ್ಕೊಂಡಿದ್ದೆಲ್ಲವೂ ನಿಮಗೆ ಸಿಗಬಹುದು. ಆದರೆ ಯೇಸುವಿನ ಸಂಬಂಧದಿಂದ ಸಿಗುವಂಥ ಈ ರಿಯಲ್ ಜಾಯ್, ಈ ನಿಜವಾದ ಆನಂದ, ಈ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ 100% ಸಿಗಲ್ಲ. ಪಿಶಾಚಿ ಬಿಟ್ಟು ಹೋಗ್ಬೋದು, ರೋಗವಾಸಿ ಆಗಬಹುದು, ಅದ್ಭುತಗಳು ಆಗಬಹುದು, ನೀವು ಕೇಳಿಕೊಂಡಿದ್ದೆಲ್ಲ ಸಿಗಬಹುದು. ಆದರೆ ಎಲ್ಲಿಯವರೆಗೆ ನೀನು ನಿನ್ನ ಸೃಷ್ಟಿಕರ್ತನ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ ಒಂದು ಫೆಲೋಶಿಪ್ಗೆ ಬರೋದಿಲ್ವೋ, ಒಂದು ಅನ್ಯೋನ್ಯತೆಗೆ ಬರೋದಿಲ್ವೋ, ಅಲ್ಲಿಯವರೆಗೂ ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ ದೇವರು ನಿನಗಾಗಿ ಇಟ್ಟಿರುವ ನಿಜವಾದ ಒಂದು ಆನಂದ ಇದೆಯಲ್ವಾ, ಅದು ಅನುಭವಿಸ್ಲಿಕ್ಕಾಗಲ್ಲ. ಈಗ ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕು? ಒಂದೇ, ಯೇಸುವಿನ ಅನ್ಯೋನ್ಯತೆಗೆ ಬಂದರೆ ಸಾಕು, ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ಬಂದರೆ ಸಾಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿರೋದು 1 ಕೊರಿಂಥ 1ನೇ ಅಧ್ಯಾಯ 9ನೇ ವಾಕ್ಯ, 1 ಕೊರಿಂಥಿಯನ್ ಚಾಪ್ಟರ್ 1 ವರ್ಸ್ 9. 1 ಕೊರಿಂಥಿ 1:9 ದೇವರ ವಾಕ್ಯ ಹೇಳ್ತದೆ, ತಮ್ಮ ಪುತ್ರನು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನ ಕರೆದಿರುವಂಥ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಗಾಡ್ ಹ್ಯಾಸ್ ಕಾಲ್ಡ್ ಯು ಆ್ಯಂಡ್ ಮೀ ಇನ್ ಟು ದ ಫೆಲೋಶಿಪ್ ಆಫ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ನಮ್ಮ ಪ್ರಭುವು ತಮ್ಮ ಪುತ್ರನೂ ಆದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ.
ಯಾಕೆ ಕರೆದಿದ್ದಾರೆ? ನಿನಗೆ ದೇವರ ಕರೆ ಏನು ಅಂದರೆ, ವಾಟ್ ಈಸ್ ಯುವರ್ ಕಾಲಿಂಗ್ ಆಸ್ ಎ ಕ್ರಿಶ್ಚಿಯನ್? ಕಾಲಿಂಗ್ ಇಸ್ ದಿಸ್: ಯು ಮಸ್ಟ್ ಹ್ಯಾವ್ ಎ ಫೆಲೋಶಿಪ್ ವಿತ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಇದೇ ಕರೆ. ಪ್ರತಿಯೊಬ್ಬರಿಗೂ ಈ ಕರೆ ಇದೆ, ಆಯ್ತಾ? ಈ ಕರೆ ಪ್ರತಿಯೊಬ್ಬರಿಗೂ ಇದೆ. ನೀವು ಈ ಕರೆಯನ್ನು ಕಂಡುಕೋಬೇಕು, ಇದನ್ನು ಆರಿಸ್ಕೋಬೇಕು, ಇದನ್ನು ಜೀವಿಸಬೇಕು. ಇದನ್ನು ಕಂಡುಕೊಂಡು ಇದನ್ನು ಆರಿಸ್ಕೊಳ್ಳಿಕ್ಕೂ ಜೀವಿಸಲಿಕ್ಕೂ ನಮಗೆ ಸಹಾಯ ಮಾಡೋದೇ ಪವಿತ್ರ ಬೈಬಲ್ ಪುಸ್ತಕ ಮತ್ತು ಪವಿತ್ರ ಆತ್ಮರು. ಬೈಬಲ್ ಯಾಕೆ ಬೇಕು ಅಂದರೆ ಇದನ್ನು ಕಂಡುಕೊಳ್ಳಲಿಕ್ಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಇದನ್ನು ಜೀವಿಸಲಿಕ್ಕೆ. ನಮಗೆ ದೇವರ ವಾಕ್ಯ ಬೇಕು, ದೇವರ ವಾಕ್ಯದ ಬೋಧನೆ ಬೇಕು, ಸತ್ಯದ ಅರಿವು ಬೇಕು, ಮತ್ತು ಸತ್ಯವನ್ನು ತಿಳಿಸಿಕೊಡುವ ಪರಿಶುದ್ಧ ಆತ್ಮರು ಬೇಕು. ಪವಿತ್ರಾತ್ಮರು ಇವತ್ತು ನಮಗೆ ಬೇಕಾಗಿರೋದು ಅನ್ಯ ಭಾಷೆಯಲ್ಲಿ ಏನೋ ಹೇಳಲಿಕ್ಕಲ್ಲ, ಸ್ತುತಿ ಮಾಡಲಿಕ್ಕಾಗಿ ಅಲ್ಲ ದೇವರು ಪವಿತ್ರಾತ್ಮರನ್ನು ಕೊಟ್ಟಿರೋದು. ಅಥವಾ ಏನೋ ರೋಗ ಸೌಖ್ಯ ಕೊಡಲಿಕ್ಕೋಸ್ಕರ, ಅದ್ಭುತ ಮಾಡಲಿಕ್ಕೋಸ್ಕರ ಅಲ್ಲ ದೇವರು ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟಿರೋದು. ನಮಗೆ ದೇವರು ಪರಿಶುದ್ಧಾತ್ಮರನ್ನು ಕೊಟ್ಟಿರೋದು ಯಾಕೆ ಅಂದರೆ, ಈ ಪರಿಶುದ್ಧಾತ್ಮ ಅವನ ಸಹಾಯದಿಂದ ನಾವು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕಾಗುತ್ತೆ. ವಿತೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಕೆನಾಟ್ ಹ್ಯಾವ್ ಎ ಫೆಲೋಶಿಪ್ ವಿತ್ ಗಾಡ್. ಪವಿತ್ರಾತ್ಮನ ಸಹಾಯ ಇಲ್ಲದೆ, ಸ್ವಲ್ಪ ಮಕ್ಕಳನ್ನ ನೋಡಿ, ಪವಿತ್ರಾತ್ಮನ ಸಹಾಯ ಇಲ್ಲದೆ ನಮಗೆ ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ನಾವು ದೇವರನ್ನ ಇವತ್ತು ಎಲ್ಲರೂ ಅಲ್ಲ, ಅನೇಕರು ತಪ್ಪಾಗಿ ಚಿತ್ರಿಸ್ಕೊಂಡಿದ್ದೀವಿ ನಮ್ಮ ಮೈಂಡಲ್ಲಿ. ದೇವರನ್ನ ನಮ್ಮಲ್ಲಿ ಅನೇಕರು ತಪ್ಪಾಗಿ ಭಾವಿಸಿದ್ದೇವೆ, ಚಿತ್ರಿಸ್ಕೊಂಡಿದ್ದೇವೆ, ಕಲ್ಪಿಸಿಕೊಂಡಿದ್ದೇವೆ. ದೇವರು ಅಂದರೆ ಸ್ವರ್ಗದಲ್ಲಿರ್ತಾರೆ, ಯೇಸು ಪರಮಪ್ರಸಾದದಲ್ಲಿರ್ತಾರೆ, ಯೇಸು ಎಲ್ಲೋ ಒಂದು ಕಡೆ ಇರ್ತಾರೆ. ಆ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಫಸ್ಟ್ ತಿಳ್ಕೋಬೇಕು, ಜೀಸಸ್ ಈಸ್ ಎ ಪರ್ಸನ್ ಲೈಕ್ ಯು ಆ್ಯಂಡ್ ಮೀ. ದೇವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. ದೇವರು ಏನಾಗಿದ್ದಾರೆ? ಶಕ್ತಿ ಅಲ್ಲ, ಗಾಡ್ ಇಸ್ ಪವರ್ ಅಲ್ಲ, ಪವರ್ಫುಲ್ ಪರ್ಸನ್. ಗಾಡ್ ಇಸ್ ಲವ್, ಬಟ್ ಲವ್ಲಿ ಪರ್ಸನ್, ಪ್ರೀತಿ ಉಳ್ಳ ವ್ಯಕ್ತಿ. ಗಾಡ್ ಇಸ್ ಪೀಸ್ ಅಲ್ಲ, ದೇವರು ಸಮಾಧಾನ ಅಲ್ಲ, ಸಮಾಧಾನ ಭರಿತ ವ್ಯಕ್ತಿ. ಫುಲ್ ಆಫ್ ಪೀಸ್, ಫುಲ್ ಆಫ್ ಲವ್, ಫುಲ್ ಆಫ್ ಪವರ್, ಫುಲ್ ಆಫ್ ಹೋಲಿನೆಸ್, ಫುಲ್ ಆಫ್ ಗ್ಲೋರಿ, ಮಹಿಮೆ ಉಳ್ಳ ವ್ಯಕ್ತಿ. ಹಿ ಈಸ್ ಎ ಪರ್ಸನ್ ಲೈಕ್ ಯು, ಮೀ, ಯೋರ್ ಫ್ರೆಂಡ್ಸ್, ಯೋರ್ ಫಾದರ್, ಯೋರ್ ಮದರ್. ನಿನ್ನ ತಂದೆ ಹೇಗೋ, ತಾಯಿ ಹೇಗೋ, ಸ್ನೇಹಿತರು ಹೇಗೋ, ನಿನ್ನ ಜೀವನ ಸಂಗಾತಿ ಹೇಗೋ, ನಿನ್ನ ಮಕ್ಕಳು ಹೇಗೋ, ಅದಕ್ಕಿಂತನೂ ದೇವರು ಹೆಚ್ಚಾಗಿ ಒಬ್ಬರು ವ್ಯಕ್ತಿಯಾಗಿದ್ದಾರೆ. ಗಾಡ್ ಈಸ್ ಎ ಪರ್ಸನ್. ವಿ ಆಲ್ಸೋ ಪರ್ಸನ್. ನಾವು ಕೂಡ ವ್ಯಕ್ತಿಗಳು, ದೇವರು ಕೂಡ ವ್ಯಕ್ತಿ. ಆದರೆ ದೇವರಿಗೆ ನಮ್ಮ ಥರ ಫಿಸಿಕಲ್ ಬಾಡಿ ಇಲ್ಲ, ಅಷ್ಟೇ ವ್ಯತ್ಯಾಸ ಅಷ್ಟೇ. ನಮ್ಮ ಥರ ಕಣ್ಣಿಗೆ ಕಾಣುವ ಈ ಶರೀರ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ಯೋಹನ್ನ 4:24, ಜಾನ್ ಚಾಪ್ಟರ್ 4:24, ಗಾಡ್ ಈಸ್ ಸ್ಪಿರಿಟ್. ದೇವರು ಆತ್ಮ ಸ್ವರೂಪಿ. ದೇವರು ಯಾವ ಸ್ವರೂಪಿ? ದೇವರಿಗೆ ಈಗ ನಾವು ನೋಡುವ ಹಾಗೆ, ನಮಗಿರುವ ಹಾಗೆ ದೇಹ ಇಲ್ಲ, ಫಿಸಿಕಲ್ ಬಾಡಿ ದೇವರಿಗೀಗ ಇಲ್ಲ. ಆದರೆ ದೇವರೊಬ್ಬ ವ್ಯಕ್ತಿಯಾಗಿದ್ದಾರೆ. ಈವನ್ ದೋ ಹಿ ಡಸಂಟ್ ಹ್ಯಾವ್ ಎ ಫಿಸಿಕಲ್ ಬಾಡಿ ಲೈಕ್ ಯು, ಹಿ ಈಸ್ ಎ ಟ್ರೂ ರಿಯಲ್ ಪರ್ಸನ್. ಯೇಸು ಕ್ರಿಸ್ತರಿಗೆ ಈಗ ನನಗೂ ನಿಮಗೂ ಇರುವ ಹಾಗೆ ಈ ಶರೀರ ಇಲ್ಲ, ಆದರೂ ಕೂಡ ಅವರೊಬ್ಬರು ಜೀವವುಳ್ಳ ನಿಜವಾದ ವ್ಯಕ್ತಿಯಾಗಿದ್ದಾರೆ. ಇಸ್ ಎ ಪರ್ಸನ್. ಹಾಗಾದರೆ ಆ ದೇವರ ಜೊತೆ ನಾನು ಯಾವ ರೀತಿ ಒಂದು ಫ್ರೆಂಡ್ ಜೊತೆಗೆ ಸಂಬಂಧ ಇಟ್ಕೊಳ್ತೀನೋ, ನನ್ನ ತಂದೆ ತಾಯಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತೀನೋ,
ನನ್ನ ಜೀವನ ಸಂಗಾತಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತೀನೋ, ಫ್ರೆಂಡ್ಸ್ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತೀನೋ, ಅದಕ್ಕಿಂತಲೂ ಹೆಚ್ಚಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ, ದೇವರ ಜೊತೆಯಲ್ಲಿ ಸಂಬಂಧ ಇಟ್ಕೊಳ್ಳಿಕ್ಕೆ ಆಗುತ್ತೆ. ಈ ಸಂಬಂಧಕ್ಕೆ ಯಾರು ಬಂದಿದ್ದೀರೋ ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಈ ಸಂಬಂಧಕ್ಕೆ ಯಾರು ಬಂದಿದ್ದೀರೋ ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಪ್ರಪಂಚದಲ್ಲಿ ಇಲ್ಲ. ಈ ಸಂಬಂಧಕ್ಕೆ ಬಾರದೆ ಇರುವವರು ನಿಜವಾಗಲೂ ನಿರ್ಭಾಗ್ಯರು. ಅವರಷ್ಟು ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ನಿಜವಾದ ಒಂದು ನಿರ್ಭಾಗ್ಯ ಜೀವನ ಅಂದರೆ ಏನು ಗೊತ್ತಾ? ದೇವರು ಅಂದ್ಕೊಂಡು, ಆರಾಧನೆ ಅಂದ್ಕೊಂಡು, ಪ್ರಾರ್ಥನೆ ಅಂದ್ಕೊಂಡು ಆ ವ್ಯಕ್ತಿಯನ್ನು, ಅಂದರೆ ಯೇಸು ಆಗಿರುವ ವ್ಯಕ್ತಿಯನ್ನು, ಆ ವ್ಯಕ್ತಿ ಜೊತೆಗೊಂದು ಫೆಲೋಶಿಪ್, ಒಂದು ಅನ್ಯೋನ್ಯತೆ ಇಟ್ಕೊಂಡು ನನಗೆ ಬದುಕಲಿಕ್ಕೆ ಆಗದೇ ಇರೋದೇ ನಿಜವಾದ ಒಂದು ದೌರ್ಭಾಗ್ಯ. ನಾವು ಆರಾಧಿಸುವ ದೇವರು, ನಾವು ಪೂಜಿಸುವ ದೇವರು, ನಾವು ಪ್ರಾರ್ಥಿಸುವ ದೇವರು, ನಾವು ಬೇಡಿಕೊಳ್ಳುವ ದೇವರು, ಆ ದೇವರೊಬ್ಬ ವ್ಯಕ್ತಿ. ಆ ವ್ಯಕ್ತಿ ಜೊತೆಯಲ್ಲಿ ನಾನು ಒಂದು ಬಾಂಧವ್ಯ, ಒಂದು ಪ್ರೀತಿಯ ಸಂಬಂಧ ಇಟ್ಕೊಂಡು, ಒಂದು ಫೆಲೋಶಿಪ್ ಇಟ್ಕೊಂಡು ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನನ್ನ ಕ್ರಿಶ್ಚಿಯಾನಿಟಿಗೆ ಬೆಲೆ ಇಲ್ಲ, ನನ್ನ ವಿಶ್ವಾಸಕ್ಕೂ ಬೆಲೆ ಇಲ್ಲ, ನಾನು ಪಾಲಿಸ್ತಾ ಇರೋ ಯಾವುದಕ್ಕೂ ಬೆಲೆ ಇಲ್ಲದ ಹಾಗೆ ಹೋಗ್ತದೆ. ಅದು ಕೇವಲ ಬಾಹ್ಯ ಆಚರಣೆ ಮಾತ್ರ ಉಳ್ಕೊಳ್ತದೆ. ಡಮ್ಮಿ ಆಗಿರ್ತೀವಿ, ಪವರ್ಲೆಸ್ ಆಗಿರ್ತೀವಿ. ಎಷ್ಟು ಒಳ್ಳೆ ದೇವರು, ಆಲ್ ಮೈಟಿ ಗಾಡ್. ಮತ್ತೆ ಹೇಳ್ತೀನಿ, ದೇವರು ಈಗಲೂ ಬಯಸೋದು ನಿನ್ನ ಜೊತೆಯಲ್ಲಿ ಸಂಬಂಧ ಇಟ್ಕೋಬೇಕು ಅಂತ. ಹಿ ವಾಂಟ್ಸ್ ಟು ಹ್ಯಾವ್ ಎ ಫೆಲೋಶಿಪ್ ವಿತ್ ಯು, ಎ ಲವ್ಲಿ ಫೆಲೋಶಿಪ್ ವಿತ್ ಯು. ಒಂದು ಪ್ರೀತಿಯ ಆತ್ಮೀಕ ಸಂಬಂಧ ನಿನ್ನ ಜೊತೆ ಇಟ್ಕೋಬೇಕು ಅಂತ ಯೇಸು ಈಗಲೂ ಬಯಸಿ ಇಲ್ಲಿದ್ದಾರೆ. ಇಮ್ಯಾನ್ಯುಯಲ್ ಆಗಿದ್ದಾರೆ, ದೇವರು ನಮ್ಮೊಂದಿಗೆ ಇದ್ದಾರೆ. ವಿ ಥಿಂಕ್ ದಟ್ ಗಾಡ್ ಈಸ್ ದೇರ್ ಓನ್ಲಿ ಟು ಬ್ಲೆಸ್ ಅಸ್, heal us, deliver us, give us whatever we ask. ದೇವರು ಇರೋದು ನನ್ನನ್ನು ಆಶೀರ್ವದಿಸಲಿಕ್ಕೆ, ಗುಣಪಡಿಸಲಿಕ್ಕೆ, ಅಭಿಷೇಕ ಮಾಡಲಿಕ್ಕೆ, ನಾನು ಕೇಳುವುದನ್ನೆಲ್ಲ ನನಗೆ ಕೊಡಲಿಕ್ಕೆ ಯೇಸು ಇದ್ದಾರೆ. ಇದು ಸಂತೋಷ ಕೊಡುತ್ತೆ ಆ ಕ್ಷಣಕ್ಕೆ, ಕೇಳಿಸ್ಕೊಳ್ಳುವಾಗ ಮಾತ್ರ, ಪಡ್ಕೊಂಡಾಗ ಮಾತ್ರ. ಆದರೆ ನಿಜವಾದ ಸಂತೃಪ್ತಿ ಕೊಡಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, 100% ಪ್ರತಿಯೊಬ್ಬರಿಗೂ, ಯಾರೆಲ್ಲ ಎಲ್ಲಿಂದ ಈ ಸಂದೇಶವನ್ನು ಆಲಿಸ್ತಾ ಇದ್ದೀರೋ, ವೆಬ್ಎಕ್ಸ್ ಆ್ಯಪ್ ಮುಖಾಂತರ, ಯೂಟ್ಯೂಬ್, ಫೇಸ್ಬುಕ್ ಮುಖಾಂತರ, ಮತ್ತು ಇಲ್ಲಿ ಕುಳಿತುಕೊಂಡು ಯಾರೆಲ್ಲ ಆಲಿಸ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಆ್ಯಂಡ್ ಡಿನಾಮಿನೇಷನ್ಸ್, ಜಾತಿ ಮತ ಭೇದವಿಲ್ಲದೆ ಅವೆಲ್ಲವನ್ನು ಹೊರತುಪಡಿಸಿ ಯಾರೆಲ್ಲ ಆಲಿಸ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಸಾಧ್ಯ ಇದೆ ದೇವರ ಜೊತೆ ಒಂದು ಆತ್ಮಿಕವಾದ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ. ಇಟ್ ಈಸ್ ಪಾಸಿಬಲ್ ಫಾರ್ ಯು. ಆದರೆ ವಿ ಮಸ್ಟ್ ನೋ, ನಾವು ಕಂಡುಕೋಬೇಕು. ಹೇಗೆ ಸಾಧ್ಯ, ಇದನ್ನು ಕಂಡುಕೋಬೇಕು. ಕಂಡು ಹಿಡಿಯಬಲ್ಲವನು ಧನ್ಯನು, ಭಾಗ್ಯವಂತನು. ಕಂಡುಹಿಡಿಬೇಕು. ಕಂಡುಹಿಡಿಯಲಿಕ್ಕೆ ನಾನು ಹೇಳಿದೆ, ನಮಗೆ ಪವಿತ್ರ ಬೈಬಲ್ ಪುಸ್ತಕ ಇದೆ. ಇದ್ರ ಮುಖಾಂತರ ಇದ್ರ ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಓಕೆ, ಪವಿತ್ರಾತ್ಮರಿದ್ದಾರೆ, ಪವಿತ್ರಾತ್ಮರು ನಮಗೆ ಹೆಲ್ಪ್ ಮಾಡ್ತಾರೆ. ನಾವಿವತ್ತು ಉಪಯೋಗ ಮಾಡದೇ ಇರೋದು ಎರಡು. ಒಂದು ದೇವರ ವಾಕ್ಯ, ಪವಿತ್ರ ಬೈಬಲ್ ಪುಸ್ತಕ, ವಿ ಡೋಂಟ್ ಯೂಸ್ ಇಟ್ ಪ್ರಾಪರ್ಲಿ. ಇನ್ನೊಂದು ಹೋಲಿ ಸ್ಪಿರಿಟ್, ಪ್ರಾಪರ್ಲಿ ವಿ ಡೋಂಟ್ ಯೂಸ್ ದ ಹೋಲಿ ಸ್ಪಿರಿಟ್ ಆಲ್ಸೋ. ಮತ್ತೆ ಪ್ರಯೋಜನ ಏನು ಭೂಮಿ ಮೇಲೆ ಬದುಕಿ? ಕ್ರೈಸ್ತ ಧರ್ಮದಲ್ಲಿ ಇದ್ದು ಪ್ರಯೋಜನ ಏನು? ಪ್ರಯೋಜನ ಇಲ್ಲ ಅಷ್ಟೇ. ಇದ್ದೀವಿ ಅಷ್ಟೇ, ಇದ್ದೀವಿ, ಎಲ್ಲ ಮಾಡ್ತೀವಿ, ಇದ್ದೀವಿ. ಆದರೆ ಬದುಕಿದ್ದಕ್ಕೆ ಸಾರ್ಥಕ ಆಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಹಾಗೆ ಸಾರ್ಥಕ ಆಗೋದು ಯಾವಾಗ ಗೊತ್ತಾ? ಆ ಸಂಬಂಧಕ್ಕೆ ಬಂದಾಗ ಮಾತ್ರ. ಮೋಶೆ ವಿಷಯದಲ್ಲಿ ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ, ದೇವರೇ ಹೇಳ್ತಾರೆ. ವಾಕ್ಯ ಹೇಳೋದಂದ್ರೆ ದೇವರು ಹೇಳೋದು. ವಿಮೋಚನಾ ಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಾಕ್ಯ, ಎಕ್ಸಡಸ್ ಚಾಪ್ಟರ್ 33 ವರ್ಸ್ 11. ವಿಮೋಚನಾ ಕಾಂಡ ಅಧ್ಯಾಯ 33 ವಾಕ್ಯ 11. ಒಬ್ಬ ಮನುಷ್ಯ, ಕೇಳಿಸ್ಕೊಳ್ಳಿ ಆಯ್ತಾ, ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ, ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ
ಹೇಗೆ ಮಾತಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಬಾಪ ಇಲ್ಲಿ ಬಾಬಾ, ಈಗ ಇವನು ಸರ್ವೇಶ್ವರ, ಓಕೆ, ಇವನು ಸರ್ವೇಶ್ವರ, ಇದು ಮೋಶೆ ದೇವರ ಸಂಗಡ ಯಾವ ರೀತಿ ಮಾತಾಡ್ತಿದ್ರು ಅಂದರೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ದೇವರೇ ನಿನ್ಗೆ ಅಡ್ಡ ಬಿದ್ದೆ, ದೇವರೇ ನಾನು ಏನೇನು ಮಾಡಬೇಕೆಲ್ಲ ಕಾಣಿಕೆ ಕೊಟ್ಟಿದ್ದೀನಿ ದೇವರೇ, ಈ ಥರ ಅಲ್ಲ, ಎಲ್ಲ ಮಾಡಿಬಿಟ್ಟಿದ್ದೀನಿ ದೇವರೇ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಅಲ್ಲ, ಫೇಸ್ ಟು ಫೇಸ್. ಹೇಗಿದೆಯಾ? ಏನು ಹೆಸರು? ಖುಷಿಯಾಗಿದೆಯಾ? ಬೇಜಾರಾಗಿದೆಯಾ? ಏನು ಮಾಡ್ಬೇಕಂತಿದೆಯಾ? ದೇವ್ರ ಜೊತೆ ಮಾತಾಡ್ಬೇಕು ಅಂತಿದೆಯಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಇದೇನು ಊಟ ಮಾಡಿದ್ಯಾ? ಏನು ಅಡುಗೆ ಮಾಡಿದರು? ಅನ್ನ ಸಾರು, ಹೊಟ್ಟೆ ತುಂಬ ತಿಂದ್ಯಾ? ಖುಷಿ ಆಯ್ತಾ? ಫ್ರೆಂಡ್ಸ್ ಇದ್ದಾರಾ? ಏನು ಮಾಡ್ತಾರೆ? ಹೌದಾ? ನೀನೇನು ಮಾಡ್ತಿದ್ಯಾ? ನನಗೆ ಗೊತ್ತಾ ಇದೆಯಾ? ಓಕೆ, ಗುಡ್, ಮತ್ತೆ ಸಿಗೋಣ. ಓಕೆ, ಬಾಯ್, ಗಾಡ್ ಬ್ಲೆಸ್ ಯು. ಇದೇ ರೀತಿ ಮಾತಾಡ್ತಿದ್ದಿತ್ತು. ಹಲ್ಲೆಲೂಯಾ ಇಲ್ಲ, ಪ್ರೈಸ್ ದಿ ಲಾರ್ಡ್ ಇಲ್ಲ, ಪಿತನ ಸುತನ ಇಲ್ಲ, ಬೈಬಲ್ ವಾಕ್ಯ ಹಿಡ್ಕೊಂಡು ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ 1 ಇಲ್ಲ, ಯಾವುದು ಇಲ್ಲ. ಇದು ಫೆಲೋಶಿಪ್. ನಮಗೆ ದೇವರು ಯಾರೋ ಹಲ್ಲೆಲೂಯಾ ಹಲ್ಲೆಲೂಯಾ ಹಲಲಲಲಲಲಲಲಲಲಲಲಲಲಲ ತಿರುಗಿ ಬಿದ್ದು ಬಿಡೋದು. ದೇವ್ರನ್ನ ನಾವು ಏನೋ ಮಾಡಿಬಿಟ್ಟಿದ್ದೀವಿ, ದೇವರಾಗಿಯೇ ಇದ್ದಾರೆ. ಆ್ಯಂಡ್ ಗಾಡ್ ವಾಂಟ್ಸ್ ಟು ಹ್ಯಾವ್ ಎ ಫೆಲೋಶಿಪ್ ವಿತ್ ಯು, ಲೈಕ್ ಎ ಫ್ರೆಂಡ್ಲಿ ರಿಲೇಶನ್ಶಿಪ್, ಫ್ರೆಂಡ್ಲಿ ವೇ. ವಾಕ್ಯ ಏನು ಓದಿದ್ರಿ? ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ರು. ಅಂದ್ರೆ ದೇವರಿಗೆ ಈ ತರ ಮನುಷ್ಯನ ತರ ಮುಖ ಇಟ್ಕೊಂಡು ಬಂದು ಮಾತಾಡ್ತಿದ್ರು ಅಂತಲ್ಲ. ಒಬ್ಬ ಮನುಷ್ಯ ಎದುರುಗಡೆ ನಿಂತ್ಕೊಂಡು, ಈಗ ಇವನ್ ಎದುರುಗಡೆ ನಿಂತ್ಕೊಂಡಾಗ ಹೇಗೆ ಮಾತಾಡ್ಲಿಕ್ಕೆ ಆಯ್ತೋ ಅದೇ ರೀತಿಯಲ್ಲಿ ದೇವರ ಜೊತೆಗೆ ನೀವು ಮಾತಾಡ್ತಾ ನಡ್ಕೊಂಡು ಹೋಗ್ಬೋದು, ಮಾತಾಡ್ತಾ ಊಟ ಮಾಡ್ಬೋದು, ಮಾತಾಡ್ತಾ ಇಲ್ಲಿ ನಿಂತ್ಕೋಬಹುದು, ದೇವರ ಜೊತೆಗೆ ಮಾತಾಡ್ತಾ ಡ್ರೈವಿಂಗ್ ಮಾಡ್ಬೋದು, ದೇವರ ಜೊತೆಗೆ ಮಾತಾಡ್ತಾ ಮಲಗಬಹುದು, ದೇವರ ಜೊತೆಗೆ ಮಾತಾಡ್ತಾ ಆಟ ಆಡ್ಬೋದು, ದೇವರ ಜೊತೆಗೆ ಮಾತಾಡ್ತಾ ನೀವು ಏನೋ ಮಾಡ್ಬೋದು. ಯು ಕ್ಯಾನ್ ಟಾಕ್ ಟು ಗಾಡ್ ಆಸ್ ಇಫ್ ಯು ಆರ್ ಟಾಕಿಂಗ್ ಟು ಯುವರ್ ಫ್ರೆಂಡ್. ನಿನ್ನ ಸ್ನೇಹಿತನ ಜೊತೆಯಲ್ಲಿ ಮಾತನಾಡುವ ಹಾಗೆ, ನಿನಗೆ ಮಾತನಾಡಲಿಕ್ಕೆ ಆಗುವ ಹಾಗೆ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ಜೀವಿಸಿ ತೋರಿಸಿದ್ರು. ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಲೈಕ್ ಯು, ಐ ಕ್ರಿಯೇಟೆಡ್ ಲೈಕ್ ಯು, ಸೋ ದಟ್ ಐ ಕ್ಯಾನ್ ಟಾಕ್ ಟು ಯು, ಐ ಕ್ಯಾನ್ ವಾಕ್ ವಿತ್ ಯು, ಐ ಕ್ಯಾನ್ ಹ್ಯಾವ್ ಫೆಲೋಶಿಪ್ ವಿತ್ ಯು. ಆದ್ರೆ ನಾವೇನು ಮಾಡಿದ್ದೀವಿ? ನಾವು ದೇವ್ರನ್ನ ಹುಡ್ಕೊಂಡು ಎಲ್ಲೋ ಬೆಟ್ಟ ಗುಡ್ಡ ಕಾಡು ಎಲ್ಲ ಹತ್ಕೊಂಡು ಹೋಗೋ ಥರ ಸಿಸ್ಟಮ್ ಮಾಡ್ಕೊಂಡು ಇಟ್ಕೊಂಡು ಹಾಳಾಗಿ ಹೋಗ್ತಾ ಇದ್ದೀವಿ. ದೇವರು ಸಿಗ್ತಾ ಇದ್ದಾರಾ? ಸಿಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಏನೋ ಒಂದು ಸಮಾಧಾನ ಆಗುತ್ತೆ. ಅಲ್ಲಿ ಹೋದರೆ ಆ ರೀತಿ ಒಂದು ಸಮಾಧಾನಕ್ಕಾಗಿ ಎಲ್ಲ ನಿನ್ನ ಸೃಷ್ಟಿ ಮಾಡಿದ್ದ ದೇವರು. ಗಾಡ್ ವಾಂಟ್ಸ್ ಯು ಟು ಬಿ ಹ್ಯಾಪಿ ಆಲ್ವೇಸ್, ನಾಟ್ ಓನ್ಲಿ ಇನ್ಸೈಡ್ ದ ಚರ್ಚ್. ನಾವು ಲಿಮಿಟ್ ಮಾಡಿಬಿಟ್ಟಿದ್ದೀವಿ ದೇವ್ರನ್ನ. ಇಲ್ಲಿ ಮಾತ್ರ ದೇವರಿರೋದು, ಪರಮಪ್ರಸಾದದಲ್ಲಿ ಮಾತ್ರ ದೇವರಿರೋದು. ಅಲ್ಲಿಂದ ಮುಗಿದ್ರೆ ಪರಮಪ್ರಸಾದದಲ್ಲಿ ಖಂಡಿತ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾವು ಆರಾಧನೆ ಮಾಡೋದು. ಪರಮಪ್ರಸಾದಲ್ಲಿ ನಿಜವಾಗ್ಲೂ ಜೀವಿಸ್ತಾ ಇದ್ದಾರೆ, ಅದಕ್ಕೆ ಆರಾಧನೆ ಮಾಡ್ತೀವಿ. ಪರಮಪ್ರಸಾದ ಎತ್ತಿಟ್ಟ ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ? ಅಲ್ಲಿ ಒಳಗಡೆ ಹೋಗಿ ಲಾಕ್ ಆಗ್ತಾರಲ್ಲ, ಹೌದಾ? ನೀವು ಲಾಕ್ ಮಾಡ್ತೀರ ಅವ್ರನ್ನಷ್ಟೇ, ಅವ್ರು ಲಾಕ್ ಆಗಲ್ಲ. ಗಾಳಿಯನ್ನು ಲಾಕ್ ಮಾಡೋಕೆ ಯಾರಿಗಾದ್ರೂ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ದೇವರು ಆ ಥರ, ಯು ಕ್ಯಾನಾಟ್ ಲಾಕ್ ಹಿಮ್, ಯು ಕ್ಯಾನಾಟ್ ಲಿಮಿಟ್ ಹಿಮ್. ಅವರೊಬ್ಬ ವ್ಯಕ್ತಿ, ಆತ್ಮೀಕ ವ್ಯಕ್ತಿ, ಇಸ್ ಅ ಸ್ಪಿರಿಚುವಲ್ ಪರ್ಸನ್. ಗಾಡ್ ಇಸ್ ಸ್ಪಿರಿಟ್. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮೋಶೆ ದೇವರ ಜೊತೆಗೆ ಮಾತಾಡ್ತಾ ಇದ್ದ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಮೋಶೆಗೆ ದೇವರ ಹೃದಯ ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಬದುಕಕ್ಕಾಯ್ತು. ಯಾರು ದೇವರ ಜೊತೆಗೆ ಮಾತಾಡ್ತಿರೋ, ಫೆಲೋಶಿಪ್ಪಲ್ಲಿ ಇರ್ತಿರೋ,
ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಗಾಡ್ ಆ್ಯಂಡ್ ಯು ಲೀವ್ ಅಕಾರ್ಡಿಂಗ್ ಟು ದ ಹಾರ್ಟ್ ಆಫ್ ಗಾಡ್. ದೇವರು ದಾವೀದನ ಬಗ್ಗೆ ಹೇಳ್ತಾರೆ, ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. ದೇವರ ಹೃದಯಕ್ಕೆ ಅತಿ ಹತ್ತಿರ ಆದವನು ದಾವೀದ ಅಂತ ದಾವೀದನ ಬಗ್ಗೆ ಹೇಳ್ತಾರೆ. ಪರ್ಫೆಕ್ಟ್ ಅಂತ ಹೇಳಲಿಲ್ಲ ದಾವೀದನ ಬಗ್ಗೆ, ಯಾಕೆಂದರೆ ನಮಗೆ ಗೊತ್ತು ದಾವೀದನ ಕತೆ ಏನೆಲ್ಲ ಇದೆ ಅಂತ. ಆದರೆ ದಾವೀದನ ಬಗ್ಗೆ ಹೇಳ್ತಾರೆ, ದ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. ದೇವರ ಹೃದಯ ಏನು ಎಂದು ಅರ್ಥ ಮಾಡಿಕೊಂಡು ಆ ಹೃದಯಕ್ಕೆ ತಕ್ಕ ಹಾಗೆ ಬದುಕ್ತಾ ಇದ್ದ ವ್ಯಕ್ತಿಯಾಗಿದ್ದ ದಾವೀದ. ಅದಕ್ಕೆ ಅವನ ಜೀವನದಲ್ಲಿ ಯಾವಾಗಲೂ ಹಾಡು ಹೇಳ್ಕೊಂಡೇ ಇದ್ದ. ಸಂತೋಷವಾಗಿದ್ದ ಅಂತ ಅರ್ಥ. ಹಾಡು ಹೇಳ್ಕೊಂಡಿದ್ದ ಅಂದರೆ ಆನಂದವಾಗಿದ್ದ ಅಂತ. ಇವತ್ತೆಷ್ಟು ನಾವು ಹಾಡು ಹೇಳ್ತೀವಿ, ಆದರೆ ಸಂತೋಷನೇ ಇರೋದಿಲ್ಲ. ಕೆಲವು ಟೈಮ್ ನಾವು ಆರಾಧನೆಯಲ್ಲೆಲ್ಲ ಹಾಡ್ತೀವಿ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೇ ಉಕ್ಕುತ್ತೆ, ಹಾಲೆಲೂಯಾ ಹೇಳ್ತೀವಿ. ಸಂತೋಷನೂ ಇರೋದಿಲ್ಲ, ಏನು ಉಕ್ಕೋದು ಇಲ್ಲ. ಒಳಗಡೆ ಇರೋದೆಲ್ಲ ಬೇಜಾರು, ದುಃಖ, ನಿರಾಶೆ, ಟೆನ್ಷನ್, ಭಯ, ಕೋಪ, ಹೊಟ್ಟೆ ಕಿಚ್ಚು, ಹಣದ ವ್ಯಾಮೋಹ, ಇನ್ನೆಷ್ಟು ಸಂಪಾದನೆ ಮಾಡ್ಬೋದು, ಇನ್ನೆಷ್ಟು ದುಡ್ಡು ಮಾಡ್ಬೋದು, ಇನ್ನೂ ಏನೆಲ್ಲ ಸುಳ್ಳು ಹೇಳ್ಬೋದು, ಎಲ್ಲ ಪ್ಲ್ಯಾನ್ಗಳು ಒಳಗಡೆ ಇಟ್ಕೊಂಡು ಬಾಯಲ್ಲಿ ಮಾತ್ರ ಹಾಡು, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಉಕ್ಕೇ ಉಕ್ಕುತ್ತೆ, ಉಕ್ಕುತ್ತೆ. ಏನು ಉಕ್ಕುತ್ತೋ ಗೊತ್ತಿಲ್ಲ, ಅಂದರೆ ಹಾಡ್ತೀವಿ, ಉಕ್ಕುತ್ತೆ 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 ಅಂತ ಹಾಡಿ ಹೋಗ್ತೀವಿ. ಆಮೇಲೆ ಕೇಳೋದೇನು, ನಾವು ಇಷ್ಟೆಲ್ಲ ಹಾಡ್ತೀವಿ ಬ್ರದರ್, ಆದರೆ ಸಂತೋಷನೇ ಬರ್ತಾ ಇಲ್ಲ. ಸಂತೋಷ ಯಾರು ಹೇಳಿದ್ರು ಹಾಡಿದರೆ ಬರುತ್ತೆ ಅಂತ? ನಿನಗೆ ಸಂತೋಷ ಇದ್ರೇ ನಿಜವಾಗ್ಲೂ ಹಾಡ್ಲಿಕ್ಕೆ ಆಗೋದು. ಸಂತೋಷ ಇಲ್ಲದೆ ಇದ್ದರೆ ನಿನ್ನ ಕೈಗೆ ಮೈಕ್ ಕೊಡ್ಬೇಕು ಹಾಡಬೇಕಾದ್ರೆ, ಇಲ್ಲ ಹಾಡಲಿಕ್ಕೆ ಯಾವುದಾದ್ರೂ ವಾತಾವರಣ ಇದ್ದರೆ ಹಾಡ್ತೀಯ. ಸಂತೋಷ ನಿನ್ನ ಒಳಗಡೆ ಇದ್ದರೆ ನೀನು ಹೋದಲ್ಲೆಲ್ಲ ಹಾಡ್ತಾನೆ ಇರ್ತೀಯ. ದಾವಿದ ಕುರಿಕಾಯ ಜಾಗದಲ್ಲೂ ಹಾಡ್ತಾ ಇದ್ದ, ಟಾಯ್ಲೆಟ್ ಹೋಗೋದು ಅಲ್ಲೂ ಹಾಡ್ತಾ ಇದ್ದ, ಹೋದಲ್ಲೆಲ್ಲ ಹಾಡ್ಕೊಂಡೇ ಇದ್ದ. ಯಾಕಂದರೆ ಹೋದಲ್ಲೆಲ್ಲ ಅವನ ಒಳಗಡೆ ಸಂತೋಷ ಇತ್ತು. ನಮಗೆ ಕೆಲವು ಟೈಮ್ ಚರ್ಚ್ ಒಳಗಡೆ ಬಂದು ಕೈಯ ತಟ್ಟಿ ಹಾಡಿರಿ ಅಂದರು, ನಮ್ಮ ಕೈ ಮಾತ್ರ ಈಗ ಪಾರ್ಶ್ವ ಹೊಡೆದ ಹಾಗೆ ಇರ್ತದೆ. ಯಾಕಂದರೆ ಯಾಕೆ ಕೈ ತಟ್ಟಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಮ್ಮ ಒಳಗಡೆ ಏನಿಲ್ಲ, ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್ ಜಾಯ್. ಆ ಒಂದು ಆನಂದ, ಪ್ರಭುವಿನಿಂದ ಬರುವ ಆನಂದ, ಆ ಫೆಲೋಶಿಪ್ಪಿಂದ ಬರುವ ಆನಂದ ನಮ್ಮ ಒಳಗಡೆ ಇಲ್ಲ. ಇದು ನಮ್ಮ ಒಳಗಡೆ ಇದ್ದರೆ ನಮ್ಮ ಜೀವನ ಸೂಪರ್ ನ್ಯಾಚುರಲ್ ಆಗಿರುತ್ತೆ, ಅದ್ಭುತಕರವಾಗಿರ್ತದೆ. ನೀವು ಈಗ ಬದುಕಲಿಕ್ಕೋಸ್ಕರ ಕರೆಯಲ್ಪಟ್ಟವರೇ ಅಲ್ಲ ಪ್ರಿಯರೇ. ಯೂಟ್ಯೂಬಲ್ಲಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರೋ, ನೀವು ಹೀಗೆ ಈ ರೀತಿಯ ಒಂದು ಕ್ರೈಸ್ತರಾಗಿ, ಈ ರೀತಿಯ ಒಂದು ಕರಿಸ್ಮ್ಯಾಟಿಕ್ ಆಗಿ ಬದುಕಲಿಕ್ಕಾಗಿ ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು ಅಲ್ವೇ ಅಲ್ಲ. ನೀವು ಯೇಸು ಕ್ರಿಸ್ತನ ಆನಂದ ಅನುಭವಿಸುತ್ತಾ ಅವರ ಮಹಿಮೆಯಲ್ಲಿ ಭಾಗಿಗಳಾಗಿ, ಆ ಒಂದು ಜಾಯಲ್ಲಿ ಬೋಲ್ಡ್ ಆಗಿ, ಬ್ಯೂಟಿಫುಲ್ ಆಗಿ, ಧೈರ್ಯದಿಂದ, ಉತ್ಸಾಹದಿಂದ, ಏನು ಟೆನ್ಷನ್ ಇಲ್ಲದೆ, ಭಯ ಇಲ್ಲದೆ ಬದುಕಲಿಕ್ಕಾಗಿ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು ನೀವೊಬ್ಬೊಬ್ಬರು ಕೂಡ. ಆದರೆ ನೀವು ಇವತ್ತು ಯಾವ ಥರ ಬದುಕ್ತಾ ಇದ್ದೀವಿ? ಯಾವ ಥರ ಬದುಕ್ತಾ ಇದ್ದೀವಿ ನಾವು? ಕ್ರಿಶ್ಚಿಯನ್ಸ್ ಅಂತ ಕರೆಯಲ್ಪಡುವ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಲ್ವಾ? ಒಂದೊಂದು ಕ್ರೈಸ್ತ ಕುಟುಂಬಗಳ ಒಳಗಡೆ ಹೋಗಿ ಮಾತಾಡಿ ಬನ್ನಿ, ಸಂತೋಷದ ವಿಷಯದಕ್ಕಿಂತ ದುಃಖದ ವಿಷಯನೇ ಜಾಸ್ತಿ ಹೇಳ್ತಾರೆ, ಆನಂದದ ವಿಷಯದಕ್ಕಿಂತ ಟೆನ್ಷನ್ ವಿಷಯನೇ ಜಾಸ್ತಿ ಹೇಳ್ತಾರೆ, ಆರೋಗ್ಯಕರ ವಿಷಯಕ್ಕಿಂತ ರೋಗಕ್ಕೆ ಸಂಬಂಧಪಟ್ಟ ವಿಷಯಗಳೇ ಜಾಸ್ತಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾವೆಲ್ಲ ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಎಲ್ಲ ಧ್ಯಾನಕ್ಕೂ ಹೋಗ್ತಾ ಇದ್ದೀವಿ, ಎಲ್ಲ ಬ್ರದರ್ಸ್ಗಳ ಹತ್ರನೂ ತಲೆ ಮೇಲೆ ಕೈ ಹಿಡಿಸ್ಕೊಂಡು ಇದ್ದೀವಿ, ಆದರೂ ನೆಮ್ಮದಿ ಇಲ್ಲ. ಯಾರು ಹೇಳಿದ್ರು ಇದೆಲ್ಲ ಮಾಡಿದರೆ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ? ಯಾರಪ್ಪ ಹೇಳಿದ್ದು? ಅದೇ ಮೂಢನಂಬಿಕೆ ಅಂತ ಹೇಳೋದು, ಅದೇ ಮೂಢನಂಬಿಕೆ. ನಿಜವಾದ ನಂಬಿಕೆ ಏನು ಗೊತ್ತಾ? ದೇವರ ವಾಕ್ಯ ಏನು ಹೇಳುತ್ತೋ ಅದರ ಪ್ರಕಾರ ಬದುಕೋದು. ಪುತ್ರನ ಅನ್ಯೋನ್ಯತೆಗೆ ದೇವರು ಕರೆದಿದ್ದಾರೆ, ಅಂದರೆ ಯೇಸುವಿನ ಅನ್ಯೋನ್ಯತೆಗೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ. ಈ ಒಂದು ಫೆಲೋಶಿಪ್ಪಲ್ಲಿ ನಾವು ಬದುಕಬೇಕು. ನೋಡಿ, ಯಾರು ದೇವರ ಜೊತೆಗೆ ಮುಖಾಮುಖಿಯಾಗಿ ಮಾತಾಡ್ತಾ ಬದುಕ್ತಿರೋ, ನೀವು ಮನುಷ್ಯರ ಮಾತು ಕೇಳಿ ಬದುಕಲ್ಲ, ಮನುಷ್ಯರ ಇಷ್ಟದ ಪ್ರಕಾರ ಬದುಕಕ್ಕೆ ಹೋಗಲ್ಲ. ನೀನು ಯಾರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತೀಯಲ್ಲ, ಅವ್ರ ಇಷ್ಟದ ಪ್ರಕಾರ ಬದುಕ್ತೀಯ. ಆಗ ಮನುಷ್ಯರು ನಿನಗೆ ಶತ್ರುಗಳಾಗ್ಬೋದು, ದ್ವೇಷ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ನೀನು ತಲೆ ಕೆಡಿಸ್ಕೊಳ್ಳಲ್ಲ. ಮೋಶೆ ದೇವರ ಜೊತೆಯಲ್ಲಿ ಮಾತಾಡ್ತಾ ಇದ್ದ, ಅದಕ್ಕೆ ದೇವರ ದಾರಿಯಲ್ಲಿ ನಡ್ಕೊಂಡು ಹೋದ, ದೇವರ ಇಚ್ಛೆ ಪ್ರಕಾರ ನಡ್ಕೊಂಡು ಹೋದ. ಇಸ್ರಾಯೇಲ್ ಜನರು ದೇವ್ರ ಜೊತೆಗೆ ಮಾತಾಡ್ತಾ ಇರಲಿಲ್ಲ, ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರು. ಓಕೆ,
ದೇವರಿಗೆ ಭಯಪಟ್ಟು ಹೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಇರ್ತಾ ಇದ್ರು. ಎಲ್ಲ ನಿಯಮಗಳನ್ನು ಅನುಸರಿಸ್ತಾ ಇದ್ರು, ಸಬ್ಬತ್ ಆಚರಿಸ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು, ಕಾಣಿಕೆ ಕೊಡ್ತಾ ಇದ್ರು, ದಶಾಂಶ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದರೆ ದೇವರ ಜೊತೆ ಕಾಂಟ್ಯಾಕ್ಟ್ ಇಲ್ಲ. ದೇ ಹ್ಯಾವ್ ನೋ ಫೆಲೋಶಿಪ್ ವಿತ್ ಗಾಡ್. ಆದರೆ ಮೋಶೆ ದೇವರ ಜೊತೆಗೆ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದ. ಇಸ್ರಾಯೇಲ್ ಜನರಿಗೆ ದೇವರ ಇಚ್ಛೆ ಪ್ರಕಾರ ದೇವರ ದಾರಿನಲ್ಲಿ ನಡಿಲಿಕ್ಕಾಗಿಲ್ಲ. ಅವ್ರ ಇಚ್ಛೆ ಪ್ರಕಾರ ಅವರು ನಡೆದರು. ಇವತ್ತು ನಮ್ಮಲ್ಲಿ ಯಾರು ನಿಜವಾಗ್ಲೂ ದೇವರ ಜೊತೆಯಲ್ಲಿ ಒಂದು ಅನ್ಯೋನ್ಯತೆಯಲ್ಲಿ ಇದೀವೋ, ದೇವರ ಜೊತೆಗೆ ಮಾತಾಡ್ತಾ ಬದುಕ್ತಾ ಇದ್ದೀವೋ, ನಿಮಗೆ ದೇವರ ಇಚ್ಛೆ ಪ್ರಕಾರ ಜೀವಿಸ್ಲಿಕ್ಕಾಗುತ್ತೆ. ಮಿಕ್ಕವರಿಗೆ ಅವ್ರವ್ರ ಇಚ್ಛೆ ಪ್ರಕಾರ, ಫ್ರೆಂಡ್ಸ್ ಹೇಳೋ ಪ್ರಕಾರ, ಕುಟುಂಬದಲ್ಲಿ ಇರೋರು ಹೇಳೋ ಪ್ರಕಾರ ಬದುಕಲಿಕ್ಕಾಗುತ್ತೆ. ಆದರೆ ಅದರಲ್ಲಿ ಸಂತೋಷ ಸಿಗಲ್ಲ, ತಿಳ್ಕೊಳ್ಳಿ. ಅದರಲ್ಲಿ ನಿಜವಾದ ನೆಮ್ಮದಿ ಸಿಗೋದಿಲ್ಲ. ನೀವು ಏನೇ ಪ್ರಾರ್ಥನೆಗಳನ್ನ ಮಾಡಿ ನಿಜವಾದ ನೆಮ್ಮದಿ, ನಿಜವಾದ ಸಂತೃಪ್ತಿ ಸಿಗಬೇಕಾದ್ರೆ ಜೀವ ಇರುವ, ನಮ್ಮನ್ನು ಪ್ರೀತಿಸುತ್ತಿರುವ, ನನ್ನನ್ನು ಬಯಸುತ್ತಿರುವ ಆ ಯೇಸು ಪ್ರಭುವಿನ ಜೊತೆಯಲ್ಲಿ ನಾನೊಂದು ಸಂಬಂಧ, ಒಂದು ಫೆಲೋಶಿಪ್, ಒಂದು ಅನ್ಯೋನ್ಯತೆ ಇಟ್ಕೊಂಡು ಬದುಕೋದಾದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಿಂತ ದೊಡ್ಡ ಒಂದು ಸಂಬಂಧ ಇಲ್ಲ. ಅದಕ್ಕಿಂತ ದೊಡ್ಡ ಸಂಬಂಧ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಯಾರಿಗಾದರೂ ನನ್ನ ಸಂಬಂಧ ನೀವು ಬಯಸೋದಾದರೆ ಅಂಥವನು ತನ್ನ ತಂದೆ, ತಾಯಿ, ಮಗ, ಮಗಳು, ಗಂಡ, ಹೆಂಡತಿ, ಫ್ರೆಂಡ್ಸ್ ಎಲ್ಲವನ್ನ ತ್ಯಜಿಸದ ಹೊರತು ನನ್ನವನಾಗ್ಲಿಕ್ಕಾಗಲ್ಲ. ಅದರ ಅರ್ಥ ಇಷ್ಟೇನೆ, ನನ್ನ ಮತ್ತು ನಿನ್ನ ಸಂಬಂಧ ಅನ್ನೋದು ಈ ಲೋಕದ ಎಲ್ಲ ಸಂಬಂಧಕ್ಕಿಂತಲೂ ಶ್ರೇಷ್ಠವಾದ ಸಂಬಂಧ. ಇದು ಅರ್ಥ ಆದರೆ, ಈ ಸಂಬಂಧಕ್ಕೆ ನೀವು ಬಂದರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಮೆಚ್ಚಿಸ್ತಾ ಬದುಕ್ತೀರ. ನೀವು ಅವರಿಗಾಗಿ ಬದುಕ್ತೀರ. ನೀವು ಯಾರ ಜೊತೆಗೆ ಸಂಬಂಧದಲ್ಲಿ ಇರ್ತೀರೋ ಅವ್ರನ್ನ ಮೆಚ್ಚಿಸ್ತಾ ಬದುಕ್ತೀರ, ಅಷ್ಟೇ, ಸಿಂಪಲ್. ಇಫ್ ಯು ಆರ್ ಇನ್ ಫೆಲೋಶಿಪ್ ವಿತ್ ಹ್ಯೂಮನ್ ಬೀಯಿಂಗ್, ಯು ಟ್ರೈ ಟು ಪ್ಲೀಸ್ ಹ್ಯೂಮನ್ ಬೀಯಿಂಗ್ ಆಲ್ವೇಸ್. ನೀವು ಪ್ರಾರ್ಥಿಸ್ತೀರಿ, ಆದರೆ ಯು ಟ್ರೈ ಟು ಪ್ಲೀಸ್ ಹ್ಯೂಮನ್ ಬೀಯಿಂಗ್. ಇಫ್ ಯು ಆರ್ ಟ್ರೂಲಿ ಇನ್ ಫೆಲೋಶಿಪ್ ವಿತ್ ಜೀಸಸ್, ಯು ಆಲ್ವೇಸ್ ಟ್ರೈ ಟು ಪ್ಲೀಸ್ ಜೀಸಸ್. ವೆನ್ ಯು ಟ್ರೈ ಟು ಪ್ಲೀಸ್ ಜೀಸಸ್, ಪೀಪಲ್ ವಿಲ್ ಬಿ ಅಗೇನ್ಸ್ಟ್ ಯು. ಯಾವಾಗ ನೀನು ದೇವರನ್ನ ಮೆಚ್ಚಿಸ್ಬೇಕು ಅಂತ ಹೆಜ್ಜೆ ಇಡ್ತೀಯಲ್ವಾ, ಆಗ ಜೊತೆಲಿದ್ದವರೆಲ್ಲ ಶತ್ರುಗಳಾಗ್ತಾರೆ, ಎಲ್ಲರೂ ದ್ವೇಷ ಮಾಡೋರಾಗ್ತಾರೆ. ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಬದುಕ್ತೀಯಲ್ವಾ, ಆಗ ಸ್ವಲ್ಪ ನಾಟಕ ಮಾಡ್ಕೊಂಡು ನಿನ್ನ ಜೊತೇಲಿ ಇರೋ ಥರ ಬರ್ತಾರೆ, ಜೊತೇಲಿ ಇರಲ್ಲ, ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ಸ್ವರವನ್ನು ಕೇಳಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಇದು ನಮಗೆ ಗೊತ್ತಿರಬೇಕು. ನಾವು ಸ್ನಾನ ದೀಕ್ಷೆ ಪಡ್ಕೊಂಡಿದ್ದೀವಿ, ನಾವು ಕ್ರೈಸ್ತರಾಗಿದ್ದೇವೆ. ಯಾಕೆ? ಏನು ಉದ್ದೇಶಕ್ಕೆ? ಈ ಉದ್ದೇಶಕ್ಕೆ, ಇದೇ ಕಾರಣ. ಪ್ರೇಷಿತರ ಕಾರ್ಯಕಲಾಪ 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 22 ವರ್ಸ್ 14. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 22 ವಾಕ್ಯ 14. ಆಗ ಅವನು, ನಮ್ಮ ಪೂರ್ವಜರಾದ ದೇವರು ತಮ್ಮ ಚಿತ್ತವನ್ನ ನೀನು ಅರಿಯಬೇಕೆಂದು ಪೌಲನಿಗೆ ಹೇಳ್ತಾ ಇದ್ದಾರೆ. ಅನನೀಯ ಹೇಳ್ತಾರಂತೆ ಪೌಲರಿಗೆ. ಓಕೆ, ಪೌಲ ಅಥವಾ ಸೌಲನಾಗಿದ್ದಾಗ, ದೇವರಿಗೆ ವಿರೋಧಿಯಾಗಿದ್ದಾಗ, ಅವನು ಎಲ್ಲಿದ್ದ? ದೇವರು ಆಯ್ಕೆ ಮಾಡಿಕೊಂಡ ಜನಾಂಗದವನೇ ಆಗಿದ್ದ. ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ ಬೈಬಲ್ನಲ್ಲಿ ಯಾರು? ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗ ಅಥವಾ ಯಹೂದ್ಯ ಜನಾಂಗ. ಪೌಲ ಒಬ್ಬ ಇಸ್ರಾಯೇಲ್ ಜನಾಂಗದವನಾಗಿದ್ದ, ಯಹೂದ್ಯ ಜನಾಂಗದವನಾಗಿದ್ದ, ನಿಷ್ಠಾವಂತ ಫರಿಸಾಯನಾಗಿದ್ದ. ಅಂದರೆ ಈಗಿನ ಭಾಷೆನಲ್ಲಿ ಹೇಳೋದಾದರೆ ಹುಟ್ಟು ಕಥೋಲಿಕ, ಹುಟ್ಟು ಕ್ರಿಶ್ಚಿಯನ್, ಕರಿಸ್ಮ್ಯಾಟಿಕ್ ಲೀಡರ್ ಆಗಿದ್ದ ಅಂತ ಹೇಳ್ಬೋದು. ಓಕೆ, ಆ ರೀತಿಯಲ್ಲಿ ಒಬ್ಬ ಒಳ್ಳೆಯ ಧಾರ್ಮಿಕ ವ್ಯಕ್ತಿ ಆಗಿದ್ದ. ಯಾರು? ಈ ಸೌಲ. ಯೇಸು ಕ್ರಿಸ್ತರು ಒಮ್ಮೆ ಇವನ್ನ ಭೇಟಿ ಆದರು, ಇವನ ಜೊತೆಗೆ ಮಾತಾಡಿದರು. ಅದಾದಮೇಲೆ ಯಾಕೆ ಯೇಸು ಅವನನ್ನು ಮುಟ್ಟಿದ್ರು, ಯಾಕೆ ಅವನ ಜೊತೆಗೆ ಮಾತಾಡಿದ್ರು ಅಂತ ಅವನಿಗೆ ಅರ್ಥ ಆಗಿಲ್ಲ. ಅನನೀಯ ಹೇಳ್ತಾನೆ, ನಿನ್ನನ್ನು ಯಾಕೆ ಯೇಸು ಕರೆದಿದ್ದು ಗೊತ್ತಾ? ನೀನು ಎಲ್ಲೋ ಇದ್ದೆ, ಏನೋ ಮಾಡ್ಕೊಂಡಿದ್ದೆ, ದೇವರು 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 ಅಂದ್ಕೊಂಡು ದೇವ್ರನ್ನೇ ಅರಿಯದವನಾಗಿದ್ದೆ.
ದೇವರು 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 ಪ್ರಾರ್ಥನೆ, ದೇವರು ಉಪವಾಸ ಅನ್ಕೊಂಡು ಆ ದೇವರ ಜೊತೆಗೆ ಸಂಬಂಧನೇ ಇಲ್ಲದೆ ಬದುಕ್ತಾ ಇದ್ದೆ. ದೇವರು ದೇವರು ಪ್ರಾರ್ಥನೆ, ಚರ್ಚ್ 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 ಅನ್ಕೊಂಡು ದೇವರಿಗೆ ಮಹಿಮೆ ತರುವ ಜೀವನ ಜೀವಿಸದೆ ಸುಮ್ಮನೆ ಬದುಕದೆ. ಆದರೆ ದೇವರು ನಿನ್ನನ್ನು ಮುಟ್ಟಿದ್ರು, ದೇವರು ನಿನ್ನನ್ನು ಕರೆದ್ರು. ಅದೇ ದೇವರು ಇವತ್ತು ನಿಮ್ಮನ್ನು ಪ್ರತಿಯೊಬ್ಬರನ್ನು ಮುಟ್ತಾ ಇದ್ದಾರೆ, ಕರಿತಾ ಇದ್ದಾರೆ ಅವ್ರ ವಾಕ್ಯದ ಮುಖಾಂತರ. ನೀವು ನಂಬಬೇಕಷ್ಟೇನೆ. ದೇವರು ನನ್ನನ್ನು ಮುಟ್ತಾ ಇದ್ದಾರೆ. ಈಗ ವಾಕ್ಯದ ಮುಖಾಂತರ ದೇವರು ನನ್ನನ್ನು ಮುಟ್ತಾ ಇದ್ದಾರೆ. ಗಾಡ್ ಇಸ್ ಟಚಿಂಗ್ ಮೀ ಥ್ರೂ ಹಿಸ್ ವರ್ಡ್ ಅಂತ ನೀವು ನಂಬೋದಾದ್ರೆ ಯು ವಿಲ್ ರಿಸೀವ್ ಹಿಸ್ ಟಚ್. ಇವರು ಮುಟ್ಟೋದು ಹೇಗೆ? ವಾಕ್ಯದಿಂದ. ವಾಕ್ಯದಿಂದ ಸೌಲನನ್ನು ಮುಟ್ಟಿದ್ರು, ಪೌಲನಾದ. ಆಮೇಲೆ ಅನನೀಯ ಹೇಳ್ತಾನೆ, ಯಾಕೆ ನಿನ್ನ ಮುಟ್ಟಿದ್ರು ಗೊತ್ತಾ? ಇವತ್ತು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳೋದಾದ್ರೆ, ಯಾಕೆ ನಿಮಗೆ ಕರೆದು ದೀಕ್ಷಾ ಸ್ನಾನ ಕೊಟ್ಟರು ಗೊತ್ತಾ? ಯಾಕೆ ನಿಮ್ಗೊಂದು ಹೊಸ ಹೆಸರು ಕೊಟ್ಟರು ಗೊತ್ತಾ? ಯಾಕೆ ನಿನಗೆ ದೃಢೀಕರಣ ಮಾಡಿ ನಿನ್ನ ದೀಕ್ಷಾ ಸ್ನಾನವನ್ನು ದೃಢೀಕರಿಸಿದ್ರು ಗೊತ್ತಾ? ಯಾಕೆ ನಿನಗೆ ಯೇಸು ಸ್ವಾಮಿ ತಮ್ಮ ಶರೀರ ರಕ್ತವನ್ನು ರೊಟ್ಟಿ ಮತ್ತು ದ್ರಾಕ್ಷಾರಸದ ರೂಪದಲ್ಲಿ ಮುರಿದು ಕೊಡ್ತಾ ಇದ್ದಾರೆ ಗೊತ್ತಾ? ಯು ನೋ ವೈ. ಇದಕ್ಕಾಗಿ, ಇದೇ ಕಾರಣಕ್ಕೋಸ್ಕರ. ಓದಿ ಈಗ. ತಮ್ಮ ಚಿತ್ತವನ್ನ ನೀನು ಅರಿಯಬೇಕೆಂದು. ಫಸ್ಟ್ ಪಾಯಿಂಟ್, ಯು ಮಸ್ಟ್ ನೋ ದ ವಿಲ್ ಆಫ್ ಗಾಡ್. ಇಲ್ಲ ಅಂದ್ರೆ ನೀನೊಂದು ಫೇಲ್ಯೂರ್ ಆಗ್ತೀಯ, ನೆನ್ಪಿಟ್ಕೋ. ತಮ್ಮ ಚಿತ್ತವನ್ನು ನೀನು ಅರಿಯಬೇಕೆಂದು ನಿನಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಇನ್ ದ ನೇಮ್ ಆಫ್ ದ ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್. ಪಿತನ ಸುತ್ತನ ಪರಿಶುದ್ಧಾತ್ಮನ ನಾಮದಲ್ಲಿ ನಿನಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದು ಧರ್ಮಸಭೆಯಲ್ಲಿ. ಸಂಸ್ಕಾರಗಳನ್ನು ಕೊಟ್ಟಿದ್ದು ಧರ್ಮಸಭೆಯಲ್ಲಿ. ರೀಸನ್ ಏನು? ಕಾರಣ ಏನು? ಕಾರಣ ತಮ್ಮ ಚಿತ್ತವನ್ನು, ದೇವರ ಚಿತ್ತವನ್ನು ನೀನು ಅರಿಯಬೇಕೆಂದು. ಯು ಮಸ್ಟ್ ನೋ ದ ವಿಲ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಕ್ವಶನ್, ಡೂ ಯು ನೋ ದ ವಿಲ್ ಆಫ್ ಗಾಡ್ ಇನ್ ಯುವರ್ ಲೈಫ್? ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಜೀವನದಲ್ಲಿ ದೇವರ ಚಿತ್ತ ಏನು ನಿನ್ನ ಬಗ್ಗೆ ಎಂದು ಗ್ಯಾರಂಟಿ ಇದೆ, ಅರಿವಾಗಿದೆ? ಅರಿವಾಗದೇ ಇದ್ದರೆ ನಿಮ್ಮ ಜೀವನ ಒಂದು ಫೇಲ್ಯೂರ್ ಆಗಿರುತ್ತೆ. ಇವತ್ತೇ ರಿಪೆಂಟ್ ಆಗಿ, ದೇವರೇ ನನಗೆ ಗೊತ್ತಿರಲಿಲ್ಲ, ನಾನು ಯಾಕೆ ಕ್ರಿಶ್ಚಿಯನ್ ಆದೆ ನನಗೆ ಗೊತ್ತಿರಲಿಲ್ಲ, ನಾನು ಯಾಕೆ ಬ್ಯಾಪ್ಟಿಸಮ್ ತಗೊಂಡೆ ಅಥವಾ ನನಗೆ ಯಾಕೆ ಬ್ಯಾಪ್ಟಿಸಮ್ ಕೊಟ್ಟರು ನನಗೆ ಗೊತ್ತಿರಲಿಲ್ಲ, ನಾನು ಯಾಕೆ ಈ ಧರ್ಮಸಭೆಯಲ್ಲಿ ಇದ್ದೀನಿ ನನಗೆ ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಯು ಮಸ್ಟ್ ನೋ ಹಿಸ್ ವಿಲ್. ಆತನ ಚಿತ್ತವನ್ನು ನೀನು ತಿಳ್ಕೋಬೇಕು. ಪ್ರಾರ್ಥನೆಗೆ ಬರ್ಲಿಕ್ಕೆ ಅಲ್ಲ ದೀಕ್ಷಾ ಸ್ನಾನ ಕೊಟ್ಟಿದ್ದು, ಚರ್ಚಿಗೆ ಬಂದು ಹೋಗ್ಲಿಕ್ಕೋಸ್ಕರ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಅಲ್ಲ ದೀಕ್ಷಾ ಸ್ನಾನ ಕೊಟ್ಟಿದ್ದು. ಯು ಮಸ್ಟ್ ನೋ ಹಿಸ್ ವಿಲ್, ದಟ್ ಈಸ್ ಫಸ್ಟ್ ಥಿಂಗ್. ಆತನ ಚಿತ್ತವನ್ನು ನೀನು ಅರಿತುಕೊಳ್ಳಲೇಬೇಕು. ನೀನು ಅರಿತುಕೊಳ್ಳದೆ ನಿನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತೀಯ ದೇವ್ರ ಬಗ್ಗೆ? ಹೇಳ್ಕೊಡೋಕ್ಕಾಗಲ್ಲ. ಅವಾಗ ಅವ್ರು ಏನಾಗ್ತಾರೆ? ಸೈತಾನನ ಮಾತು ಕೇಳಿ ಹಾಳಾಗಿ ಹೋಗ್ತಾರೆ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಜೀವನ ಹಾಳು ಮಾಡಿಕೊಳ್ಳಲಿಕ್ಕೆ ಕಾರಣ ಏನು? ತಂದೆ ತಾಯಿ ದೇವರ ಚಿತ್ತವನ್ನು ಅರಿತುಕೊಳ್ಳದೆ ತಮ್ಮ ಇಷ್ಟದ ಪ್ರಕಾರ ಬದುಕಿದ್ದೇ ಅವರ ಮಕ್ಕಳ ನಾಶಕ್ಕೆ ಕಾರಣವಾಗ್ತಾ ಇದೆ. ನಾಶವಾಗಿ ಹೋಗುತ್ತಿರುವ ದಾರಿ ತಪ್ಪಿ ಹೋಗಿರುವ ನಿಮ್ಮ ಮಕ್ಕಳನ್ನ ವಾಪಸ್ ಹಿಡಿದು ದೇವರ ದಾರಿಗೆ ತರಬೇಕಾ? ನಿಮ್ಮ ಒಂದು ಅನ್ಯೋನ್ಯತೆಗೆ ತರಬೇಕಾ? ನಿಮ್ಮ ಕುಟುಂಬಕ್ಕೆ ವಾಪಸ್ ಸೇರಿಸ್ಬೇಕಾದ್ರೆ ಮೊದಲು ನೀನು ದೇವರ ಮುಂದೆ ಬರಬೇಕು. ತಂದೆ ತಾಯಿ ಬಂದು ದೇವರ ಚಿತ್ತ ಏನು ಎಂದು ನೀನು ಕಂಡುಕೋಬೇಕು. ಅದಕ್ಕೆ ಈ ರೀತಿ ಧ್ಯಾನ ಕೂಟಗಳು ಒಂದಲ್ಲ, ತಿಂಗಳಿಗೊಮ್ಮೆ ಅಲ್ಲ, ಎವ್ರಿ ಡೇ ಬೇಕು, ಪ್ರತಿದಿನ ಬೇಕು. ಯಾರು ಬಂದು ಕೊಡ್ಲಿಕ್ಕೆ ಆಗೋದಿಲ್ಲ. ನೀವೇ 10 ಜನ ಕೂತ್ಕೊಂಡು ಪ್ರಾರ್ಥಿಸಿ ದೇವರ ವಾಕ್ಯ ಓಪನ್ ಮಾಡಿ ಪರಸ್ಪರ ಹಂಚ್ಕೋಬೇಕು. ವಾಕ್ಯವನ್ನು ಪ್ರಾರ್ಥಿಸ್ಬೇಕು ಪವಿತ್ರಾತ್ಮರ ಹತ್ರ. ಪವಿತ್ರಾತ್ಮರೇ ದೇವರ ಚಿತ್ತ ತಿಳಿಸ್ಕೊಡಿ ಇವತ್ತು. ಇದು ಮಾಡಬೇಕು. ಆದಿ ಧರ್ಮಸಭೆಯಲ್ಲಿತ್ತು. ಇವತ್ತೇನಿದೆ? ಒಟ್ಟಿಗೆ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಮೊಬೈಲ್ ಫೋನ್ ಹಿಡ್ಕೊಂಡು ಒಬ್ಬೊಬ್ಬರು ಸಪ್ರೇಟ್, ಗಂಡ ಸಪ್ರೇಟ್, ಹೆಂಡತಿ ಸಪ್ರೇಟ್, ಅಪ್ಪ ಅಮ್ಮ ಸಪ್ರೇಟ್, ಮಕ್ಕಳು ಸಪ್ರೇಟ್, ಮೊಮ್ಮಕ್ಕಳು ಸಪ್ರೇಟ್, ಎಲ್ಲರೂ ಕೈಗೂ ಫೋನ್ ಕೊಟ್ಬಿಟ್ಟಿದ್ದಾರೆ. ಆ ಫೋನ್ ಹೊತ್ಕೊಂಡು ಹೋಗ್ತಾ ಇದೆ ಒಬ್ಬೊಬ್ರು ನಿಮ್ಮ ಮಕ್ಕಳನ್ನ. ನೀವೇನು ಕೊಟ್ಟಿದ್ದೀರೋ ಅದು ಹೊತ್ಕೊಂಡು ಹೋಗ್ತಾ ಇದೆ ನಿಮ್ಮ ಮಕ್ಕಳನ್ನ. ನಿನ್ನ ಹೆಂಡ್ತಿನ ಹೊತ್ಕೊಂಡು ಹೋಗ್ತಾ ಇದೆ, ಗಂಡನ ಹೊತ್ಕೊಂಡು ಹೋಗ್ತಾ ಇದೆ, ಈ ಫೋನ್ ಹೊತ್ಕೊಂಡು ಹೋಗ್ತಾ ಇದೆ. ಇವತ್ತು ಬೈಬಲ್ ಕೊಟ್ಟಿದ್ದಿದ್ರೆ ಯೇಸು ಹೊತ್ಕೊಂಡು ಹೋಗ್ತಾ ಇದ್ರು, ಪವಿತ್ರಾತ್ಮರು ಹೊತ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಬಂದು ಕೂತ್ಕೊಂಡು, ಬ್ರದರ್ ನನ್ನ ಮಗ ನನ್ನ ಮಗಳು ಯಾರೋ ಹೊತ್ಕೊಂಡು ಹೋಗ್ಬಿಟ್ರು, ಎಲ್ಲೋ ಓಡೋಗ್ಬಿಟ್ಲು, ಏನು ಮಾಡೋದು? ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋದು? ಪ್ರಾರ್ಥನೆ ಮಾಡಿ. ಏನಂತ ಪ್ರಾರ್ಥನೆ ಮಾಡೋದು ಹೇಳಿ? ನೀವೇ ಹೇಳಿ. ಮೊದಲು ಕೂತ್ಕೊ. ನೀನು ಜವಾಬ್ದಾರಿ ಇದೆ, ತಂದೆ ತಾಯಿಗೆ ಜವಾಬ್ದಾರಿ. ಬರೀ ಎಜುಕೇಷನ್ ಕೊಡೋ ಜವಾಬ್ದಾರಿ ಲಾಸ್ಟ್ ಜವಾಬ್ದಾರಿ. ಸ್ಕೂಲು ಕಾಲೇಜದ ಜವಾಬ್ದಾರಿ ಇದೆಯಲ್ವಾ, ಅದು ಲಾಸ್ಟ್.
ಲೀಸ್ಟ್ ಫಸ್ಟು ಆ ಮಕ್ಕಳಿಗೆ ಅವರ ಸೃಷ್ಟಿಕರ್ತನ ಪರಿಚಯ ಮಾಡಿಕೊಡೋದು ಫಸ್ಟ್ ಜವಾಬ್ದಾರಿ. ಎಜುಕೇಟ್ ಹೂ ಈಸ್ their creator, God, who is their savior. Educate your children that first. ಇದು ಆಗಬೇಕಾದ್ರೆ ನನಗೆ ದೇವರ ಚಿತ್ತ ಏನು ಅಂತ ಅರ್ಥ ಆದರೆ ಮಾತ್ರ ಆಗುತ್ತೆ. ಇಲ್ಲದೇ ಇದ್ರೆ ಮಾಮೂಲಿ ಹೀಗೆ ಹೋಗುತ್ತೆ, ಹೀಗೆ ಹೋಗ್ತಾ ಇರುತ್ತಷ್ಟೇ. ಎರಡನೇ ಪಾಯಿಂಟ್, ತಮ್ಮ ಸತ್ಯ ಸ್ವರೂಪಿಯನ್ನು ನೀನು ನೋಡಬೇಕೆಂದು. ದೇವರ ಆತನ ಚಿತ್ತವನ್ನು ಅರಿಯಬೇಕು, ತನ್ನ ಸತ್ಯ ಸ್ವರೂಪಿಯನ್ನು ಅಥವಾ ನೀತಿ ಸ್ವರೂಪಿಯನ್ನು. ಯು ಮಸ್ಟ್ ಸಿ ದ ರೈಚಸ್ ಒನ್. ತನ್ನ ಸತ್ಯ ಸ್ವರೂಪಿಯನ್ನು, ಯಾರದು? ಜೀಸಸ್. ಆತನನ್ನು ನೀನು ನೋಡಬೇಕು. ಯು ಕ್ಯಾನ್ ಸಿ ಹಿಮ್. ಇಫ್ ಹಿ ಈಸ್ ಎ ಪರ್ಸನ್, ಯು ಕ್ಯಾನ್ ಸಿ ಹಿಮ್. If he is a person, you can talk to him. If he is a person, you can have fellowship with him. And surely he is a person, you can talk to him, you can have fellowship with him. ನೀನು ಆತನೊಂದಿಗೆ ಅನ್ಯೋನ್ಯವಾಗಿ ಇರ್ಬೋದು, ಆತನನ್ನು ಅನುಭವಿಸ್ಬೋದು, ಆತನ ಜೊತೆಗೆ ನಡಿಬೋದು, ಆತನ ಸ್ವರ ಕೇಳ್ಬೋದು, ಆತನನ್ನು ನೋಡ್ಬೋದು. ಅವನು ಅಜ್ಞಾತ ಅಲ್ಲ. ನಾವು ದೇವರನ್ನ ಅಜ್ಞಾತ ಮಾಡಿಬಿಟ್ಟಿದ್ದೀವಿ. ಆದರೆ ಈ ಕಣ್ಣಿಂದ ಅಲ್ಲ, ಒಳಗಡೆ ಇನ್ನೊಂದು ಕಣ್ಣಿದೆ. ಇದು ಕುರುಡಾಗ್ಬಿಟ್ಟಿದೆ, ಕೆಲವ್ರದ್ದು ಮುಚ್ಚೋಗ್ಬಿಟ್ಟಿದೆ. ಐಸ್ ಆಫ್ ಫೇತ್ ಅಥವಾ ಸ್ಪಿರಿಚುವಲ್ ಐಸ್ ಅಥವಾ ಇನ್ನರ್ ಐಸ್ ಅಂತ ಹೇಳ್ತಾರೆ. ಅನೇಕ ಕಡೆಗಳಲ್ಲಿ ಪೌಲರು ಹೇಳ್ತಾರೆ, ಪತ್ರಿಕೆಗಳಲ್ಲಿ ನಾವು ಓದ್ತೀವಿ, ದೇವರ ಚಿತ್ತ ಇದ್ದರೆ ಮುಂದಿನ ದಿನಗಳಲ್ಲಿ ಕಲಿಯೋಣ ಈ ಕಣ್ಣು ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತ, ಈ ಕುರುಡುತನ ಹೊರಗೆ ಹಾಕೋದು ಹೇಗೆ ಅಂತ, ಸೊ ದಟ್ ವಿ ಕ್ಯಾನ್ ಸಿ ಹಿಮ್. ಈಗ ನೀವು ಹೇಳೋದು ನಮಗೆ ಕಾಣ್ತಾ ಇಲ್ಲಲ್ಲ, ನಿನಗೆ ಕಾಣ್ತಾ ಇಲ್ಲ, ಯಾಕಂದ್ರೆ ನೀನೀಗ ಕುರುಡನಾಗಿದೆ, ಅದಕ್ಕೆ ಕಾಣ್ತಾ ಇಲ್ಲಪ್ಪ. ಕಣ್ಣು ಮುಚ್ಕೊಂಡು ನಿನಗೆ ನಾನು ಕಾಣ್ತೀನ? ಯಾರಾದರೂ ಕಾಣ್ತಾರ? ಕಾಣಲ್ಲ. ಸೊ ಹಾಗೆಯೇ ನನ್ನ ಮನೋನೇತ್ರ ಮುಚ್ಚಲ್ಪಟ್ಟಾಗ ನನಗೆ ಕಾಣಲ್ಲ ದೇವರು. ಕಣ್ಣು ಮುಚ್ಕೊಂಡು ಹಾಲೆಲ್ಲೋ ಹೇಳಬೇಕಾಗತ್ತೆ. ಆದರೆ ಕಣ್ಣು ಬಿಟ್ಟರೆ ಹಗ್ಗು ಮಾಡ್ತೀರ ಹೋಗಿ, ಯಾಕೆಂದ್ರೆ ಅವರು ಅಷ್ಟು ಪ್ರೀತಿ ಸ್ವರೂಪಿ, ಅಷ್ಟು ಪ್ರೀತಿ ಸ್ವರೂಪಿ. ಒಂದು ಸುಂದರವಾಗಿರ್ತಕ್ಕಂಥ ಮಗು, ಹುಡುಗಿ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದಕ್ಕೆ ಒಂದು ಸುಂದರವಾದ ಮಗು, ಗೊಂಬೆ ಥರ ಇದು, ನಮಗೆ ಹೋಗ್ಬೇಕು ಅನಿಸುತ್ತೆ, ಮುಟ್ಟಬೇಕು ಅನಿಸುತ್ತೆ, ಹಗ್ ಮಾಡಬೇಕು ಅನಿಸುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಅದೇ ಒಂದು ಮಗು ಕಪ್ಪಗಿದೆ, ವಿಕಾರವಾಗಿದೆ, ಕಾಣಲಿಕ್ಕೆ ಅಸಹ್ಯವಾಗಿದೆ, ನಾವು ಇಷ್ಟಪಡೋದಿಲ್ಲ. ಅದು ನಮ್ಮ ಸ್ವಭಾವ, ಮನುಷ್ಯನ ಸ್ವಭಾವ. ಆದರೆ ಈ ದೇವರು ಯೇಸುವನ್ನು ನೋಡಲಿಕ್ಕೆ ಅತಿ ಸುಂದರನು ಅಂತ ಬೈಬಲ್ ಹೇಳುತ್ತೆ. ದಿ ಮೋಸ್ಟ್ ಬ್ಯೂಟಿಫುಲ್ ಒನ್ ಯಾರು? ಜೀಸಸ್. ಅವ್ರನ್ನ ನೀನು ನೋಡ್ಬಿಟ್ರೆ ಅವ್ರು ಹೋಗಿ ಹಗ್ ಮಾಡಬೇಕು ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಅವ್ರನ್ನ ನೀನು ಹಗ್ ಮಾಡಿದ ಮೇಲೆ ಬಾಟ್ಲಿ ಹಗ್ ಮಾಡಬೇಕು ಅನ್ಸೋದಿಲ್ಲ, ಸಿಗರೆಟ್ ಹಗ್ ಮಾಡಬೇಕು ಅನ್ಸೋದಿಲ್ಲ, ಹೋಗಿ ಇನ್ನೊಬ್ಬಳನ್ನ ಹಗ್ ಮಾಡಬೇಕು ಅನ್ಸೋದಿಲ್ಲ, ಇನ್ನೊಬ್ಬರನ್ನ ಹಗ್ ಮಾಡಬೇಕು ಅನ್ಸೋದಿಲ್ಲ, ಇನ್ನೇನೇನೋ ಹಗ್ ಮಾಡಬೇಕು ಅನ್ಸೋದಿಲ್ಲ, ಪ್ರಪಂಚವನ್ನೇ ಹಗ್ ಮಾಡಬೇಕು ಅನ್ಸೋದಿಲ್ಲ, ಮೊಬೈಲ್ ಫೋನನ್ನು ಹಗ್ ಮಾಡಬೇಕು ಅನ್ಸೋದಿಲ್ಲ. ನಮ್ಗೆ ಹೀಗೆಲ್ಲ ಅನಿಸುತ್ತೆ. ಯಾಕೆ ಗೊತ್ತಾ? ಬೇರೆದೆಲ್ಲ ಹಗ್ ಮಾಡ್ತೀವಿ. ಕಾರಣ ಏನು ಗೊತ್ತಾ? ವಿ ಆರ್ ನಾಟ್ ಏಬಲ್ ಟು ಸಿ ಜೀಸಸ್ ಆ್ಯಂಡ್ ಹಗ್ ಜೀಸಸ್. ಇನ್ನು ಯೇಸುನನ್ನು ನೋಡ್ಲಿಕ್ಕಾಗಿ ಅವ್ರನ್ನ ಹಗ್ ಮಾಡಲಿಕ್ಕಾದರೆ ಆ ಹಗ್ಗಲ್ಲೇ ಅವ್ರು ನಮ್ಮ ಒಳಗಡೆ ಇರೋದೆಲ್ಲ ಕಿತ್ತಾಕ್ಬಿಡ್ತಾರೆ. ದಟ್ ಈಸ್ ದ ಪವರ್ ಆಫ್ ಜೀಸಸ್. ದಟ್ ಈಸ್ ದ ಪವರ್ ಆಫ್ ಜೀಸಸ್. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ, ತೆಗೆಯೋದು ಬೇಡ, 7ನೇ ಅಧ್ಯಾಯ ನೋಟ್ ಮಾಡ್ಕೊಳ್ಳಿ. ಲೂಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ವ್ಯಭಿಚಾರಿಣಿಯಾದ ಒಬ್ಬಳು ಸ್ತ್ರೀ ಯೇಸುವಿನ ಪಾದವನ್ನು ಹಗ್ ಮಾಡಿದ್ಲು. He just kissed his feet, hugged his feet. ಫರಿಸಾಯ ಓಡಾಡ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ, ಹಲ್ಲೆಲೂಯಾ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ, 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 ಆಮೆನ್, ಹಲ್ಲೆಲೂಯಾ. ಅವನಿಗೆ ಹಗ್ ಮಾಡೋಕ್ಕಾಗಿಲ್ಲ, ಅವನಿಗೆ ತಪ್ಕೊಂಡು ಹಿಡಿಯೋಕ್ಕಾಯ್ತು. ಇವಳು ಯಾರು ಗೊತ್ತಾ? ಇವಳೆಂತ ವ್ಯಭಿಚಾರಣಿ, ಏನು ಇವನು ಪ್ರಾಫೆಟ್ ಅಂತ. ಏನು ಪ್ರಾಫೆಟ್? ಮಣ್ಣಂಗಟ್ಟಿ ಪ್ರಾಫೆಟ್. ಅವನಿಗೇನು ಬದಲಾಗಿಲ್ಲ.
ಅವನು ಹಾಗೆ ಹಲ್ಲುಯೋ ಅಂದ್ಕೊಂಡೇ ಇದ್ದ. ಆದರೆ ಅವಳಿಗೆ ಯಾರನ್ನೂ ನೋಡಿಲ್ಲ, ಫರಿಸಾಯನೂ ನೋಡಿಲ್ಲ, ಯಾರನ್ನೂ ನೋಡಿಲ್ಲ, ಸೀದಾ ಬಂದು ಕಾಲಿಡ್ಕೊಂಡ್ಲು. ಹೋಗಬೇಕಾದ್ರೆ ಪರಿಪೂರ್ಣ ಪಾಪ ಮುಕ್ತಳಾಗೋದ್ಲು. ಯೇಸು ಹೇಳ್ತಾರೆ, ಜೀಸಸ್ ಡಿಕ್ಲೇರ್ ಮಾಡಿದ ಮೇಲೆ ಪರ್ಫೆಕ್ಟೇ. ಏನು, ಈಕೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನ ಕ್ಷಮಿಸಲಾಗಿದೆ. ಅದಕ್ಕೆ ಕಾರಣ ಏನು? ಇವಳು ತೋರಿಸಿರುವ ಪ್ರೀತಿ. ಏನು ಪ್ರೀತಿ ತೋರಿಸಿದ್ಲು? ಕಾಲಿಡ್ಕೊಂಡಿದ್ದು. ಏನು ಹಿಡ್ಕೊಂಡ್ಲು? ಕಾಲಿಡ್ಕೊಂಡ್ಲು. ನಾವು ಯೇಸು ಸ್ವಾಮಿ ಶರೀರ ರಕ್ತ ದಿನ ತಿಂತಾ ಇದ್ದೀವಿ. ಇಲ್ಲೇನಾದರೂ ಚೇಂಜ್ ಆಗ್ತಾ ಇದೆಯಾ? ಅಲ್ವಾ? ಸಿಗರೆಟ್ ಬಿಡೋಕ್ಕಾಗ್ತಾ ಇದೆಯಾ? ಗುಟ್ಕ ಬಿಡೋಕ್ಕಾಗ್ತಾ ಇದೆಯಾ? ವ್ಯಭಿಚಾರದ ಆಸಕ್ತಿ, ವ್ಯಭಿಚಾರ ಬಿಡೋಕ್ಕಾಗ್ತಾ ಇದೆಯಾ? ಪ್ರೋನೋಗ್ರಫಿ ಮೊಬೈಲ್ ಫೋನಲ್ಲಿ ಕಳ್ತನದಲ್ಲಿ ನೋಡೋದು ಬಿಡೋಕ್ಕಾಗ್ತಾ ಇದೆಯಾ? ಇಲ್ಲಿಗಲ್ ರಿಲೇಶನ್ಶಿಪ್, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಬಿಡ್ಲಿಕ್ಕಾಗ್ತಾ ಇದೆಯಾ? ಹೆಂಡ ಸರಾಯಿ ಬಿಡ್ಲಿಕ್ಕಾಗ್ತಾ ಇದೆಯಾ? ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಬಿಡ್ಲಿಕ್ಕಾಗ್ತಾ ಇದೆಯಾ? ಲೋಕ ಬಿಡ್ಲಿಕ್ಕಾಗ್ತಾ ಇದೆಯಾ? ಹಣದ ವ್ಯಾಮೋಹ ಬಿಡ್ಲಿಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾಕೆ ಹೇಳಿ? ನಾವಿನ್ನು ಯೇಸುನ್ನೇ ಟಚ್ ಮಾಡಿಲ್ಲ. ಬರೀ ರೊಟ್ಟಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಜೂದಾಸ್ ತಿಂದಂಗೆ. ಆ ವ್ಯಭಿಚಾರಿಣಿ ಸ್ತ್ರೀ ಮುಟ್ಟದಾಗ ಏನಾದರೂ ಯೇಸುವನ್ನು ನಿಜವಾಗಲೂ ಪಶ್ಚಾತ್ತಾಪದ ಹೃದಯದಿಂದ ಯೇಸುವೇ ಅಂದ್ಕೊಂಡು ಮುಟ್ಟಿದ್ದಿದ್ದರೆ ಅವತ್ತು ಸೈಂಟ್ ಆಗ್ತೀರಾ. ನೀವು ಸೈಂಟ್ ಆಗ್ತೀರಾ. ಅಟ್ ಒನ್ಸ್ ಹಗ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅಷ್ಟು ಒಳ್ಳೆ ದೇವರು ಯೇಸು. ಎಲೆಕ್ಟ್ರಿಸಿಟಿನ ಮುಟ್ಟಿದ್ರೆ ಏನಾಗ್ತೀರಾ? ನಾನು ಕರೆಂಟ್ ಮುಟ್ಟಿದ್ರೆ ನನಗೆ ಶಾಕ್ ಕೊಡೋದಿಲ್ಲ ಅಂದರೆ ನೀನು ಮುಟ್ಟಿದ್ದು ಬೇರೆ ಏನೋ ಅಷ್ಟೇ. ಉರಿಯುತ್ತಿರುವ ಬೆಂಕಿಗೆ ಕೈ ಹಾಕಿದ್ರೆ ಸುಟ್ಟೋಗುತ್ತೆ. ಇಲ್ಲ, ನಾನು ಕೈ ಹಾಕ್ತಾ ಇದ್ದೀನಿ ಡೈಲಿ ಅಂದರೆ ನೀನು ಹಾಕ್ತಾ ಇರೋದು ಬೇರೆ ಎಲ್ಲೋ ಹಾಕ್ತಾ ಇದೆಯಾ ಅಷ್ಟೇ. ಸ್ಟ್ರೇಂಜ್ ಫೈರ್ ಒಳಗಡೆ ಕೈ ಹಾಕ್ತಾ ಇದೆಯಾ? ಅದೇ ರೀತಿ ಜೀಸಸ್ನ ಮುಟ್ಟಿದ್ದಾದರೆ ನಮ್ಮ ಜೀವನ ಚೇಂಜ್ ಆಗುತ್ತೆ. ಜೀಸಸ್ ನಿಮ್ಮನ್ನ ಮುಟ್ಟೋದು ಬೇಡ, ಜೀಸಸ್ನ ಯಾರು ಮುಟ್ಬೋದಲ್ವಾ? ಈಗ ಜೀಸಸ್ ನನ್ನ ಮುಟ್ಲಿ ಅಂದರೆ ನಾನು ಕಾಯ್ತಾ ಕೂತ್ಕೋಬೇಕಾಗುತ್ತೆ, ಯಾವಾಗ ಬರ್ತಾರಪ್ಪ ಯೇಸು ನನ್ನ ಮುಟ್ಲಿಕ್ಕೆ ಅಂತ. ರಕ್ತಸ್ರಾವ ಸ್ತ್ರೀ ಏನು ಮಾಡಿದ್ಲು? ಕಾಯ್ತಾ ಕೂತ್ಕೊಂಡ್ಲಾ? ಎದ್ದೋಗಿ ಮುಟ್ಟಿದ್ಲಾ? ಮುಟ್ಟಿದವಳಿಗೆ ಪವರ್ ಸಿಕ್ತಾ? ಯೇಸು ಕ್ರಿಸ್ತರಿಗೂ ಗೊತ್ತಾಗ್ದಿದ್ದಂಗೆ ಸಿಕ್ತವಳಿಗೆ ಅಲ್ವಾ? ಅದೇ ಯೇಸು ಇವತ್ತಿದ್ದಾರೆ. Jesus Christ is the same. The same Jesus is here today with us. ಮುಟ್ಲಿಕ್ಕೆ ಏನು ಬೇಕು ಗೊತ್ತಾ? ಏನು ಬೇಕು ಹೇಳಿ? ವಿಶ್ವಾಸ ಬೇಕು. ಈ ಬುದ್ಧಿನ ತೆಗೆದು ಸೈಡಿಗಿಟ್ರೆ, ನಮ್ಮ ಜ್ಞಾನ ಬುದ್ಧಿ, ನಮ್ಮ ಸ್ಟ್ಯಾಟಸ್ಸು, ನಾವು ಯಾರು ಏನು ಎತ್ತ ಅನ್ನೋದನ್ನ ಸೈಡಿಗಿಟ್ಬಿಟ್ರೆ, ಇಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳ ಥರ ಆದರೆ ನೀವು ಅವ್ರನ್ನ ಮುಟ್ಬೋದು. ಇಲ್ಲ, ನನಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್, ಐ ನೋ ಬೈಬಲ್, ಐ ನೋ ಜೀಸಸ್, ಐ ನೋ ಚರ್ಚ್, ಐ ನೋ ಪ್ರೇಯರ್, ಐ ನೋ ಅಂದರೆ ಯು ಕ್ಯಾನ್ ನೆವರ್ ಟಚ್ ಜೀಸಸ್. ಯು ಕ್ಯಾನ್ ನೆವರ್ ಎಕ್ಸ್ಪೀರಿಯನ್ಸ್ ಇಸ್ ಟಚ್. ದೇವರೇ, ನನಗೇನು ಗೊತ್ತಿಲ್ಲ, ಆದರೆ ನೀನು ಇಲ್ಲಿದೆಯಾ, ನಾನಿವತ್ತು ನಿನ್ನ ಮುಟ್ಟಬೇಕು, ನಾನಿವತ್ತು ನಿನ್ನನ್ನು ನೋಡಬೇಕು, ನಾನಿವತ್ತು ನಿನ್ನನ್ನು ಅನುಭವಿಸ್ಬೇಕು ಅಂತ ಸುಮ್ಮನೆ ಹಿಂಗೆ ಕೈ ಹಾಕಿ ನೋಡಿ. ಪಕ್ಕದಲ್ಲಿದ್ದವ್ರಿಗೆ ಏನು ಅನಿಸುತ್ತೆ? ಇವಳಿಗೆ ಹುಚ್ಚಿಡ್ತಿದೆ, ಸುಮ್ಮನೆ ಹಿಂಗೆ ಕೈ ಹಾಕ್ತಿದ್ದಾರೆ, ಯೇಸುವೆ ನಾನು ನಿನ್ನ ಮುಟ್ಟಬೇಕು, ಯೇಸುವೆ ನಾನು ನಿನ್ನ ಮುಟ್ಟಬೇಕು. ಇಲ್ಲಿ ಇವಳಿಗೆ ಏನು ದೆವ್ವ ಹಿಡಿದಿದೆ ಅಂತಾನೆ ಹೇಳ್ತಾರೆ ಜನ. ಆದರೆ ನೀನು ಕೈ ಹಾಕಿ 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 ಲಾಸ್ಟಿಗೆ ಒಂದು ಕೈ ಹಾಕ್ತೀಯಲ್ವಾ, ಆಗ ಸಿಗ್ತಾರೆ ಅವರು. ಆಗ ಗೊತ್ತಾಗುತ್ತೆ ನಿನಗೆ ಯಾರು ಸಿಕ್ಕಿದ್ರು ಅಂತ. ಇಲ್ಲ, ಇವಳಿಗೆ ಹುಚ್ಚಲ್ಲ ಹಿಡಿದಿರೋದು, ಇವಳಿಗೇನಾಗಿದೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಅರ್ಥ ಆಗುತ್ತೆ ಅವಾಗ. ಇದು ಅರ್ಥ ಆಗಬೇಕು ನಮ್ಮೊಬ್ಬೊಬ್ಬರಿಗೂ ಆತನನ್ನು ನೋಡಲಿಕ್ಕೆ. ನೀನು ಯೇಸುನ ಡೈಲಿ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ಒಳಗಡೆ ಗಲೀಜು ನೋಡ್ಬೇಕಂತ ಅನ್ಸೋದೇ ಇಲ್ಲಪ್ಪ. ಕೆಲವರು ಹೇಳ್ತಾರೆ, ಏನು ಪ್ರಾರ್ಥನೆ ಮಾಡ್ಬೇಕು ಬ್ರದರ್, ಡೈಲಿ ನೋಡ್ತಾ ಇದ್ದೀನಿ, ತುಂಬ ಟೆಂಪ್ಟೇಷನ್ ಆಗುತ್ತೆ. ಏನೂ ಮಾಡಬೇಡ, ಪ್ರತಿದಿನ ಯೇಸುನ ನೋಡು, ಸಿಗ್ತಾರೆ. ಮೋಶೆ ಪ್ರತಿದಿನ ಮುಖಾಮುಖಿಯಾಗಿ ಯಾರನ್ನ ನೋಡ್ತಾ ಇದ್ದ? ಯಾವಾಗಲೂ ನೋಡ್ಲಿಕ್ಕಾಗುತ್ತೆ. ಆಗ ನಿನಗೆ ಅಯ್ಯೋ ಅವ್ರನ್ನ ನೋಡೇ ಇಲ್ಲಲ್ಲ, ಇವತ್ತು ಬೇಜಾರಾಗ್ತಾ ಇದೆ, ಇವ್ರನ್ನ ನೋಡೇ ಇಲ್ಲಲ್ಲ, ಬೇಜಾರಾಗ್ತಾ ಇದೆ, ಅವ್ರ ಜೊತೆಗೆ ಮಾತಾಡಿಲ್ಲಲ್ಲ, ಫೋನೇ ಮಾಡಿಲ್ಲಲ್ಲ, ಬೇಜಾರಾಗ್ತಾ ಇದೆ. ಈ ಬೇಜಾರೇ ಬರಲ್ಲ.
ಯಾರು ಫೋನ್ ನಿಮಗೆ ಮಾಡಿದ್ರು, ನೀವು ಯಾರಿಗೆ ಮಾಡದೇ ಇದ್ದರು, ಯಾರನ್ನ ನೋಡಿದ್ರು ನೋಡದೇ ಇದ್ದರು, ಏನಿದ್ರು ಇಲ್ಲಿದ್ರು ನೀವು ಸಂತೋಷವಾಗಿರ್ತೀರಿ. ಯಾಕೆ ಅಂದರೆ ನೀವು ಯೇಸುವಿನ ಸಾನ್ನಿಧ್ಯದಲ್ಲಿರ್ತೀರಿ. ದೇರ್ ಇಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಆತನ ಸಾನ್ನಿಧ್ಯದಲ್ಲಿ ಪರಮಾನಂದವಿದೆ, ಪರಮಾನಂದ ಇದೆ, ಅನುಭವಿಸ್ಲಿಕ್ಕಾಗತ್ತೆ. ಮಕ್ಕಳಂಥವರಿಗೆ ದೇವರು ಶ್ರುತಪಡಿಸಿ ಕೊಡ್ತಾರೆ. ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಯಾಗಿರ್ತಾರೆ. ಅವರಿಲ್ಲೇ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ, ನಿನಗೆ ಕಾಣಲ್ಲ, ನಿನಗೆ ಸಿಗಲ್ಲ. ಆದರೆ ಮಕ್ಕಳಂಥವ್ರು ಕೆಲವರಿದ್ದರೆ ಅವ್ರಿಗೆ ಸಿಗ್ತಾರೆ. ಹಿಡಿಬೇಕಿವತ್ತು ಯೇಸುನ. ಹಿಡಿತೀರಾ? ಮುಡ್ತೀರಾ? ನೋಡೋಣ ಎಷ್ಟು ಜನ ಇವತ್ತು ಹಿಡಿತೀರಿ ಅಂತ, ಎಷ್ಟು ಜನ ಇವತ್ತು ಮುಟ್ತೀರಿ ಅಂತ. ಯೇಸು ಸಿಗ್ತಾರೆ. ಯೇಸುನ ಹಿಡಿಲಿಕ್ಕಾಗತ್ತೆ, ಯೇಸುನ ಮುಟ್ಲಿಕ್ಕಾಗತ್ತೆ, ಯೇಸುವನ್ನು ಸವಿಲಿಕ್ಕಾಗತ್ತೆ. ಆಗದೆ ಇದ್ದಿದ್ರೆ ಬೈಬಲ್ ಹೇಳ್ತಾ ಇರಲಿಲ್ಲ, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್ ಅಂತ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನು ಎಷ್ಟು ಒಳ್ಳೆಯವನು ಅಂತ ವಾಕ್ಯ ಇರ್ತಾ ಇರಲಿಲ್ಲ ಬೈಬಲಲ್ಲಿ. ಕೀರ್ತನೆ 34:8 ಈ ವಾಕ್ಯ ಇರ್ತಾ ಇರಲಿಲ್ಲ. ಅದು ಇದೆ ಅಂದರೆ ಅದು ಆಗುತ್ತೆ ಅಂತಲೇ ಅರ್ಥ. ಏನು? ಸವಿಲಿಕ್ಕೆ ಆಗುತ್ತೆ ಅಂತ. ಯು ಕ್ಯಾನ್ ಟೇಸ್ಟ್ ಆ್ಯಂಡ್ ಸಿ ದ ಗುಡ್ನೆಸ್ ಆಫ್ ಗಾಡ್, ಹೌ ಗುಡ್ ಹಿ ಈಸ್. ಯು ಕ್ಯಾನ್ ಟೇಸ್ಟ್ ಬಿಕಾಸ್ ವರ್ಡ್ ಆಫ್ ಗಾಡ್ ಇಸ್ ಟ್ರೂತ್. ದೇವರ ವಾಕ್ಯ ಸತ್ಯ. ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ, ಮಗು ಥರ ಒಂದೇ ದಿನ ಆಗಲಿಕ್ಕೆ. ಒಂದು 3 ದಿನ ಎಲ್ಲ ಧ್ಯಾನ ಕೂಟ ಇದ್ದಿದ್ರೆ ಸ್ವಲ್ಪ ವಾಕ್ಯ ಕೇಳಿ 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 ಆ ವಾಕ್ಯ ನಮ್ಮನ್ನ ಸಡ್ಲ ಮಾಡ್ತಾ ಇತ್ತು, ನಮ್ಮ ಮನಸ್ಸನ್ನು ಫ್ರೀ ಮಾಡಿ ಮಗು ಥರ ಮಾಡ್ತಾ ಇತ್ತು, ನಮ್ಮಲ್ಲಿ ವಿಶ್ವಾಸ ಇನ್ನೂ ತುಂಬಿಸ್ತಾ ಇತ್ತು. ಆಗ ನಮಗೆ ಮುಟ್ಲಿಕ್ಕೆ ಈಸಿ ಆಗ್ತಾಯಿತ್ತು. ಈಗ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಯೋಚನೆ ಮಾಡಬೇಡಿ, ನಾವಿಲ್ಲಿ ಬಂದಿದ್ದು ಯಾರನ್ನೋ ನೋಡ್ಲಿಕ್ಕಲ್ಲ, ಯೇಸುನ ನೋಡಲಿಕ್ಕೆ. ಕರೆಕ್ಟಾ? ಯಾರೇನಾದರೂ ತಿಳ್ಕೊಳ್ಳಿ, ಇಲ್ಲಿ ಬಂದು ಈ ಚರ್ಚ್ ಒಳಗಡೆ ಯೇಸುನ ನೋಡಲಿಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಇನ್ನು ಮತ್ತೆ ಇಲ್ಲಿ ಯಾರು ಏನು ತಿಳ್ಕೊಂಡ್ರೆ ನಮಗೇನಾಗಬೇಕು? ನೀವೆಲ್ಲ ಮದುವೆ ಮನೆಗೆ ಹೋಗ್ತೀರಾ? ಮದುವೆ ಪಾರ್ಟಿಗಳಿಗೆ ಹೋಗ್ತೀರಾ? ಊಟ ಮಾಡ್ತೀರಾ? ಅಲ್ಲೇನಾದರೂ ಅಯ್ಯೋ ಯಾರಾದರೂ ಏನಾದರೂ ನೋಡ್ತಾರೆ, ಏನಾದರೂ ಅಂದ್ಕೊಳ್ತಾರೆ ಅಂತ ಊಟ ಮಾಡದೇ ಇರ್ತೀರಾ? ಯಾರೇನಾದರೂ ಅಂದ್ಕೊಳ್ಳಿ, ನಾವು ಕ್ಯೂನಲ್ಲಿ ನಿಂತ್ಕೊಳ್ತೀವಿ, ಅವ್ರು ಇನ್ನೂ ತಿಂತಾನೇ ಇರ್ತಾರೆ ಕೆಲವರೆಲ್ಲ, ಅಲ್ವಾ? ಇನ್ನೂ ತಿಂತಾನೇ ಇರ್ತಾರೆ, ಇನ್ನೂ ಎಡೆ ಎತ್ತಿರೋದೇ ಇಲ್ಲ. ಹಾಗೆ ಪ್ಲೇಟ್ಸ್ ಎಲ್ಲ ಅಲ್ಲೇ ಇರುತ್ತೆ, ನಾವು ನಿಂತಿರ್ತೀವಿ. ಅಯ್ಯೋ ಯಾರಾದರೂ ನೋಡ್ತಾರೆ, ಯಾರಾದರೂ ನೋಡ್ತಾರೆ ಅಂದ್ಕೊಂಡಿರ್ತೀವ? ಇಲ್ಲ, ನಮ್ಮ ಪಾಡಿನ ನಿಂತ್ಕೊಳ್ತೀವಿ. ನಮ್ಗೆ ಊಟ ಬೇಕು, ನಾವು ನಿಂತ್ಕೊಂಡಿದ್ದೀವಿ. ಎಲ್ಲರೂ ಬಂದಿದ್ದು ಊಟಕ್ಕೆ. ಇಲ್ಲ ಎಲ್ಲರೂ ನೋಡ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ನೋಡ್ತಾರೆ ಅಂದರೆ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡಾಗ ಅಡುಗೆ ಭಟ್ಟ ಬಂದು ಹೇಳ್ತಾನೆ, ಎಲ್ಲ ಖಾಲಿ ಆಗೋಯ್ತು. ಎಲ್ಲರೂ ಕ್ಯೂನಲ್ಲಿ ಬಂದರು, ಬಲಪ್ರಯೋಗ ಮಾಡಿದರು, ತಿನ್ಕೊಂಡು ಹೋದರು. ನೀನು ಎಲ್ಲರೂ ನೋಡ್ತಾರೆ ಅಂತ ಕೂತ್ಕೊಂಡೆ ಸ್ಟೈಲಾಗಿ. ಈಗೇನೂ ಇಲ್ಲ, ಎಲೆ ಇದೆ ಬೇಕಾದ್ರೆ ತಗೊಂಡು ಹೋಗು ಅಂತಾರೆ. ಎಲ್ಲರೂ ತಿಂದು ಬಿಟ್ಟಿದ್ದಿದೆ ಬೇಕಾ? ಅದು ಬೇಕಾ? ಫ್ರೆಶ್ ಆಗಿರೋದು ಬೇಕಾ? ಹಾಗಾದರೆ ರಕ್ತಸ್ರಾವ ಸ್ತ್ರೀ ಹೀಗೆ ಸರಿಸ್ಕೊಂಡು ಮುಂದೆ ಬಂದು ಮುಟ್ಟಿದ್ಲಲ್ಲ, ಹಾಗೆ ಮುಂದೆ ಬರಬೇಕು ಒಬ್ಬೊಬ್ಬರು ಕೂಡ. ನಾನು ಇಲ್ಲೇ ಇರ್ತೀನಿ, ಬೇಕಾದರೆ ದೇವರು ಸರ್ವಶಕ್ತರಲ್ಲೂ ಇಲ್ಲೇ ಬಂದು ಮುಟ್ಟಿ ಅಂದರೆ ದೇವರು ಅಲ್ಲೇ ಇರ್ತಾರೆ, ನೀನು ಅಲ್ಲೇ ಇರ್ತೀಯ. ಆಮೇಲೆ ಲಾಸ್ಟಿಗೆ ಎಲ್ಲೇ ತಗೊಂಡು ಹೋಗ್ಬೇಕಾಗತ್ತೆ. ಅದರಿಂದ ಆ ರೀತಿ ಯಾರು ಬೇಡ. ನಾವೆಲ್ಲರೂ ಬಂದಿರೋದು ಯೇಸುವನ್ನು ಮುಟ್ಲಿಕ್ಕೆ, ಯೇಸುವನ್ನು ಸವಿಲಿಕ್ಕೆ. ಬೇರೆ ಏನಾದರೂ ನೀವು ಕಷ್ಟಪಟ್ಟು ಬಂದಿದ್ದೀರಲ್ಲ, ಬೇರೆ ಏನಾದರೂ ಇಂಟೆನ್ಷನ್ ಇದೆಯಾ ಹೇಳಿ ನೋಡೋಣ. ಯೇಸುಗಾಗಿ ಬಂದಿದ್ದೀರಾ? ಯೇಸು ನೋಡ್ಕೊಂಡು ಬಂದಿದ್ದೀರಾ? ಬೇರೆ ಏನಾದರೂ ನೋಡ್ಕೊಂಡು ಬಂದಿದ್ದೀರಾ? ಓನ್ಲಿ ಜೀಸಸ್, ಓನ್ಲಿ ಜೀಸಸ್. ಎಸ್, ಹಾಗಾದ್ರೂ ಸಿಗ್ತಾರೆ. ಹಿಡ್ಕೊಂಡು ಹೋಗ್ಬೇಕಾಯ್ತಾ? ಹಿಡ್ಕೊಂಡು ಹೋಗ್ಬೇಕು ಯೇಸುನ. ಪ್ರೈಸ್ ದ ಲಾರ್ಡ್. ಓಕೆ, ಲಾಸ್ಟ್ ಪಾಯಿಂಟ್ ಏನು? ತಮ್ಮ ಕಂಠಸ್ವರವನ್ನು ನೀನು ಕೇಳಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನಿನ್ನನ್ನು ಆರಿಸಿಕೊಂಡಿದ್ದಾರೆ. ನಿನ್ನನ್ನು ಯಾಕೆ ಆರಿಸಿಕೊಂಡಿದ್ದಾರೆ? ಇದು ಪ್ರತಿಯೊಬ್ಬರು. ದಿಸ್ ಈಸ್ ದ ಯೂನಿವರ್ಸಲ್ ಕಾಲ್ ಫಾರ್ ಆಲ್ ಕ್ರಿಶ್ಚಿಯನ್ಸ್ ಆರ್ ಆಲ್ ದ ಚಿಲ್ಡ್ರನ್ ಆಫ್ ಗಾಡ್, ಆಲ್ ದ ಬಿಲೀವರ್ಸ್. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ, ಎಲ್ಲ ದೇವರ ಮಕ್ಕಳಿಗಿರುವ ಒಂದು ಸಾರ್ವತ್ರಿಕ ಕರೆ ಇದು. ಇನ್ ಸ್ಪೆಷಲ್ ಕಾಲಿಂಗ್ ಬೇರೆ, ಸಾರ್ವತ್ರಿಕ ಕರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಪೌಲರಿಗೆ ಮಾತ್ರ ಅಲ್ಲ, ಆಯ್ತಾ? ಪೌಲರಿಗೂ, ನನಗೂ, ನಿಮಗೂ, ಪ್ರತಿಯೊಬ್ಬರಿಗೂ. ಇನ್ನು ಅದಾದಮೇಲೆ ಸ್ಪೆಷಲ್ ಕಾಲಿಂಗ್, ಅದ್ರ ಬಗ್ಗೆ ಬೇಡ. ಈಗ ಅದು ದೇವರು ಕರೀತಾರೆ, ಮೊದಲು ಇದಕ್ಕೆ ಬಾ. ಇದು ಏನು? ಫಸ್ಟ್ ಏನು? ಅವರ ಚಿತ್ತವನ್ನು ಅರಿಯಬೇಕು. ಹೃದಯದಲ್ಲಿ ಬರೆದಿಟ್ಕೊಳ್ಳಿ ಇದನ್ನೆಲ್ಲ, ಆಯ್ತಾ? ನೋಟ್ ಮಾಡಿಟ್ಕೊಳ್ಳಿ. ಇದು ಫೇಲ್ ಆದರೆ ಜೀವನ ಫೇಲು. ಮತ್ತು ಪಾಸ್ ಆಗಲಿಕ್ಕೆ ಇದೇ ಹಿಡ್ಕೋಬೇಕು, ಬೇರೆ ದಾರಿ ಇಲ್ಲ, ಆಲ್ಟರ್ನೇಟಿವ್ಸ್ ಇಲ್ಲ. ಆತನ ದೇವರ ಚಿತ್ತವನ್ನು ಅರಿಯಬೇಕು, ಆತನನ್ನು ನೋಡಬೇಕು, ದರ್ಶಿಸಬೇಕು. ಮೂರನೇದು
ಟು ಹಿಯರ್ ಹಿಸ್ ವಾಯ್ಸ್, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಈಗ ತುಂಬ ಹೇಳೋದಿಲ್ಲ, ಇಷ್ಟೇ ಹೇಳೋದು. ಆತನ ಸ್ವರವನ್ನು ನಾವು ಪ್ರತಿದಿನ ಆಲಿಸಬೇಕು. ನೀವು ಪ್ರತಿದಿನ ಯಾವಾಗಲೂ ಆತನ ಸ್ವರವನ್ನು ಆಲಿಸುವಾಗ ನೀವೇನಾಗ್ತೀರಿ ಗೊತ್ತಾ? ಆತನ ಮಾರ್ಗದಲ್ಲಿ ನೀವು ನಡೆಯುವವರಾಗ್ತೀರಿ. ಆತನ ಸ್ವರವನ್ನು ಯಾರೆಲ್ಲ ಆಲಿಸ್ತಾರೋ ಅವರು ಆತನ ಮಾರ್ಗದಲ್ಲಿ ನಡೆಯುವವರಾಗ್ತಾರೆ. ಹಲ್ಲೆಲೂಯಾ. ಇನ್ನೊಂದು, ಆತನ ಸ್ವರವನ್ನು ಆಲಿಸಿ ನೀವು ಹೋಗುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಏನೇ ಕೇಡು ಸಂಭವಿಸಿದರೂ ಕೂಡ ಅಲ್ಲಿ ಆ ಸ್ವರ ನಿಮ್ಮನ್ನು ಕಾಪಾಡುತ್ತೆ. ಯಾಕೆ ಅಂದರೆ ನೀವು ಬೇರೆ ಯಾವುದೋ ಸ್ವರನ ಫಾಲೋ ಮಾಡ್ತಾ ಇಲ್ಲ, ನೀವು ಫಾಲೋ ಮಾಡ್ತಾ ಇರೋದು ದೇವರ ಸ್ವರ. ದೇವರ ಸ್ವರವನ್ನು ಹಿಂಬಾಲಿಸಿ ನೀವು ಹೋಗುವಾಗ ಅನೇಕ ಅನಾಹುತಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ಅಡಚಣೆಗಳು ಬರುತ್ತೆ. ಆದರೆ ನೀವು ಇದೆಲ್ಲವನ್ನು ದಾಟಿಕೊಂಡು ಹೋಗ್ತೀರಿ. ನಿಮ್ಮನ್ನು ದಾಟಿಸುವಂಥದ್ದು ಯಾರು ಗೊತ್ತಾ? ಈ ಸ್ವರ. ಅಷ್ಟು ಪವರ್ ಇದೆ ಈ ಸ್ವರಕ್ಕೆ, ಅಷ್ಟು ಶಕ್ತಿ ಇದೆ ಈ ಸ್ವರಕ್ಕೆ. ಇವತ್ತು ನಮ್ಮನ್ನು ದಾಟಿಸ್ಕೊಂಡು ಬಂದಿದ್ದೆ ಅಂದರೆ ಆ ಸ್ವರನೇ ಪ್ರೀತಿಯ ಸಹೋದರ ಸಹೋದರಿಯರೇ. ಇವತ್ತು ನಾವಿಲ್ಲಿ ನಿಂತ್ಕೊಂಡಿದ್ದೀವಿ, ಇಲ್ಲಿ ಬಂದಿದ್ದೀವಿ ಅಂದರೆ, ಬೆಂಗಳೂರಿಂದ ಇಲ್ಲಿಗೆ 2-3 ಕಾರಲ್ಲಿ ಬಂದು ಇಲ್ಲಿ ದೇವರ ವಾಕ್ಯ ಸಾರ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸ್ತುತಿ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪಾಕೆಟಿಂದ ದುಡ್ಡು ಹಾಕಿ, ಓಕೆ, ನಾವು ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಿಂದ ಪಾಕೆಟಿಂದ ನಾವು ದುಡ್ಡು ಹಾಕಿ ಇಲ್ಲಿ ಬಂದು, ಇದು ದುಡ್ಡಿನ ವಿಷಯ ಅಲ್ಲ ಮಾತಾಡ್ತಾ ಇರೋದು, ಬೇರೆ ಥರ ತಿಳ್ಕೊಬೇಡಿ, ಮಾಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ನಾವು ಯಾವುದೋ ಸ್ವರ ಕೇಳಿದ್ದೀವಿ. ನೀವು ಕೇಳದೇ ಇರುವ ಯಾವುದೋ ಒಂದು ಸ್ವರ ನಾವು ಕೇಳಿದ್ದೀವಿ. ಆ ಸ್ವರ ನಮ್ಮನ್ನು ಪುಷ್ ಮಾಡ್ತಾ ಇದೆ. ಆ ಸ್ವರಕ್ಕಷ್ಟು ಶಕ್ತಿ ಇದೆ. ಆ ಸ್ವರ ನಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇದೆ. ಆ ಸ್ವರ ನಮ್ಮನ್ನು ನಿಲ್ಲಿಸಿದೆ. ನೀವು ತಗೊಂಡೋಗಿ ಎಲ್ಲಿ ಬೆಂಕಿಗೆ ಹಾಕಿದ್ರು ಆ ಸ್ವರ ನಮ್ಮನ್ನು ಅಲ್ಲಿ ಕಾಪಾಡುತ್ತೆ. ಆ ಸ್ವರ ಕೇಳಬೇಕು ನೀವು ಒಬ್ಬೊಬ್ರು. ಆ ಸ್ವರ ನಿಮಗೆ ಕೇಳಲಿಕ್ಕಾಗುತ್ತೆ. ಯು ಕ್ಯಾನ್ ಹಿಯರ್, ನಿಮಗೆ ಕೇಳಲಿಕ್ಕಾಗುತ್ತೆ. ಆ ಸ್ವರ ಕೇಳಿದರೆ ನಿಮ್ಮನ್ನು ಕಟ್ಟಿ ಹಾಕಿ ನಿಲ್ಸೋಕೆ ಯಾರಿಗೂ ಆಗಲ್ಲ. ನೀವು ಭಿಕ್ಷೆ ಬೇಡೋದಿಲ್ಲ. ನಾವು ಬೆಂಗಳೂರಿಂದ ಬಂದಿದ್ದೀವಿ, ತುಂಬ ಕಷ್ಟಪಟ್ಟು ಬಂದಿದ್ದೀವಿ, ದಯವಿಟ್ಟು ನಿಮ್ಮ ಕೈಯಲ್ಲಾದ ಕಾಣಿಕೆ ಕೊಡಿ ಅಂತ ಭಿಕ್ಷೆ ಬೇಡಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಕೊರತೆ ಇದ್ದರೆ ಕೇಳಿ, ನಾವು ಪ್ರಾರ್ಥಿಸ್ತೀವಿ, ಸಾಧ್ಯವಾಗ ಸಹಾಯ ಮಾಡೋಗ್ತೀವಿ ಅಂತ ಹೇಳ್ತೀವಿ ಬೇಕಾದರೆ. ಕಾರಣ ಏನು ಗೊತ್ತಾ? ಕಾರಣ ನಾವು ಬಂದಿದ್ದು ನೀವು ಕರೆದಿದ್ರಿಂದ ಅಲ್ಲ, ನಾವು ಇಷ್ಟಪಟ್ಟಿದ್ರಿಂದ ಅಲ್ಲ, ಒಂದು ಸ್ವರ ಕೇಳಿಸ್ಕೊಂಡಿದ್ರಿಂದ. ವಿ ಹರ್ಡ್ ಎ ವಾಯ್ಸ್, ದಟ್ ವಾಯ್ಸ್ ಲೆಟ್ ಅಸ್ ಟು ಹಿಯರ್. ಇವತ್ತು ಒಂದೊಂದು ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಯಾವುದೋ ಒಂದು ಸ್ವರ ಮಾತಾಡ್ತಾ ಇದೆ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾರಲ್ಲ, ಹಿಂದಿನಿಂದ ಒಂದು ಸ್ವರ ಕೇಳಲ್ಪಡುವುದು, ಇಲ್ಲಿ ಎಡಕ್ಕೆ ಹೋಗು, ಇಲ್ಲಿ ಬಲಕ್ಕೆ ಹೋಗು ಅಂತ ಸ್ವರ ಮಾತಾಡುತ್ತೆ. ಆ ಸ್ವರಕ್ಕೆ ತಕ್ಕ ಹಾಗೆ ನಾವು ಹೋಗ್ತೀವಿ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂದಿನ ವಾಕ್ಯ ಅದು ಓದಿ ಕಂಪ್ಲೀಟ್ ಮಾಡಿಬಿಡೋಣ. ನೀನು ಕಂಡು ಕೇಳಿದ ವಿಷಯಗಳಿಗೆ, ನೀನು ಕಂಡು ಕೇಳಿದ ವಿಷಯಗಳಿಗೆ ನೀನೇ ಎಲ್ಲ ಜನರಿಗೆ, ನೀನೇ ಎಲ್ಲ ಜನರಿಗೆ ಅವರ ಪರವಾಗಿ ಸಾಕ್ಷಿಯಾಗಬೇಕು. ಯೇಸುವಿನ ಪರವಾಗಿ ಸಾಕ್ಷಿಯಾಗಬೇಕು. ಯು ಮಸ್ಟ್ ವಿಟ್ನೆಸ್ ಜೀಸಸ್. ದಟ್ ಈಸ್ ದ ವಿಲ್ ಆಫ್ ಗಾಡ್. ದೇವ್ರ ಚಿತ್ತ ಏನು ಗೊತ್ತಾ? ನೀನು ಸಾಕ್ಷಿ ಆಗಬೇಕು. ನೀನೇನಾಗಬೇಕು? ಸಾಕ್ಷಿ ಆಗಬೇಕು. ಕರಿಸ್ಮ್ಯಾಟಿಕ್ ಅಲ್ಲ, ಸಾಕ್ಷಿ ಆಗಬೇಕು. ಯು ಮಸ್ಟ್ ವಿಟ್ನೆಸ್ ಕ್ರೈಸ್ಟ್. ನೀನು ಎಲ್ಲಿ ಯಾರನ್ನೆಲ್ಲ ಕಾಣ್ತೀಯೋ, ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ನಿನ್ನ ಊರಲ್ಲಿರ್ಬೋದು, ಯಾರನ್ನೆಲ್ಲ ಕಾಣ್ತೀಯೋ ಎಲ್ಲ ಜನರ ಮಧ್ಯದಲ್ಲೂ ನೀನೇನಾಗಬೇಕು? ಸಾಕ್ಷಿ ಆಗಬೇಕು. ಆಮೇಲೆ ಇನ್ನು ತಡ ಮಾಡುವುದೇಕೆ? ಇನ್ನು ತಡ ಮಾಡೋದೇಕೆ? ಏಳು ಅಷ್ಟೇ ಸಾಕು, ಮುಂದೆ ಓದೋದು ಬೇಡ. ಇನ್ನು ತಡ ಮಾಡೋದೇಕೆ? ಹೇಳು. ತಡ ಮಾಡೋದು ಯಾಕೆ?